ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ನಾವು ನಿನ್ನೆಯವರೆಗೆ ಅನುಭವ ಸಾರದ ಮೊದಲನೆಯ ಸಂಧಿಯ 3 ಸೂತ್ರಗಳನ್ನ ಮುಗಿಸಿದ್ವಿ. ಖ್ಯಾತಿ ವಿಷಯವನ್ನು ಪೂರ್ಣ ಸಮಾಪ್ತ ಮಾಡಿದ್ವಿ. ಇವತ್ತಿನ ದಿವಸ ಅದೇ 1ನೇ ಸಂಧಿಯೊಳಗ 8 ಸೂತ್ರದ ಒಟ್ಟ ಈಗ 4ನೇ ಸೂತ್ರವನ್ನ ನೋಡ್ಬೇಕು. ಸೂತ್ರ 4. ಏಕಮೇವಾ ದ್ವಿತೀಯ ಆತ್ಮನಲ್ಲಿ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವಯಸ್ಸೇ. ಅಂದ ಕೇಳಹುದು ನೀನಿಂದು ಮಾಡಿದ ಚೋದ್ಯ ಬಂದವಾಗಿರ್ಬೋದು. ಈಗಾಳಿಂತಿದ ನಿನ್ನ ಸಂದೇಹ ಬಳಿಯ ಬರೆಯುವೆನು. ಇದನಾವನರಿದೋಡವನೊದಿದು ಸಂಸಾರ ಮಮ್ಮುದದಿಂದ ಪಡವ ಅಕಲಂಕವಾದ ನಿಜ ಪದವನಂತದನೇ ತಿಳಿಪೇಳ್ಬೆ. ವರಸಚ್ಚಿದಾನಂದ ಪರಿಪೂರ್ಣ ನಿತ್ಯ ನಿಜ ನಿರತಿಶಯ ನಿರ್ವಿ ಕಲ್ಪ ನಿರುಪಾದಿಯಾಗಿರುತ್ತೀರ್ಪುದೊಂದೋ ಪರಬೊಮ್ಮೆ. ಉಂಟೆನಿಸದಿಲ್ಲೆನಿಸದುಂಟಿಲ್ಲೆನಿಸದ ಕೇಳ ಕಂಟಕದ ಬೀಜ ವೆನಿಪನಾದಿಯ ವಿದ್ಯೆಯುಂಟಾತ್ಮ ಸತ್ಯೆಯೊಡಗೂಡಿ ಆಧಾರವ ಬ್ರಹ್ಮ ಬಾಧೆಯ ವಿಮಾಯೆಯಾದರದಲ್ಲಿ ಬೆರೆಸಿ ಬೇರಿಲ್ಲದಂತಾರೆಯ ಬೇರ್ಪೋದೆಲೆ ಪುತ್ರ. ದೇವಾತ್ಮಶಕ್ತಿ ಎಂಬವಾಕ್ಯದಿಂ ಸಾರುವ ವೇದದಲ್ಲಿ ತಿಳಿಮಾಯೆ ತತ್ವದೋಳೋ ವಿಬೇರಿಲ್ಲದಿಹುದೆಂದೋ. ಅವಿರಾಳತ್ವದೊಳೊಪ್ಪು ವಿವರೋಳೆ ನಾನೊಂದು ನೇಮವಿಲ್ಲದಕ್ಕೆ ಲವಹುದು ತಿಳಿ ನಿರ್ನಿಮಿತ್ತವೇ ತೋರ್ಪ ಕನಸಿನೆಡೆಯಾಗಿ. ತಿಳಿಯಲಾಧಾರವನ್ನು ಮೇಯೊಂದಾದೆಯದೋಳು ತೋರ್ಪು ಲೋಪಾದಿಯಿಂದಗ ಜೀವೇಶ ಕುಳವಾದುದೆನಿಸಿ ಮೆರೆಯುವುದು. ಎಂದೋಡಾರಿಯಕ್ಕೆ ಬಂದ ವಿಕೃತಿಯ ಬಾಧೆಯಿಂದಲಾದ ವಹನಿ ಜಗ್ಗಂಬಾದೆ ಎಂದೆಂಬದೋಡೆ ಅದ ಕೇಳು. ತಮ್ಮೋಳಾದೆಯಾರು ಪಿನ್ನಗಳಿ ಪರಿವ ತೊರೆಯಿಂದೆನೆದು ಶೀತ ವೆನಿಸಿ ಕೆಡದಾದಾರದಿಂ ನೆಲೆಸಿ ತೋರ್ಪ ಬಿಸಿಲಂತೆ. ಚಿತ್ತು ತನ್ನೊಳಗೆ ಸತ್ತಾದ ಮಾಯೆ ಬಹುಬುದ್ಧಿಗಳ ನೈದಲ್ ಅದರಿಂದೆ ಬಾಧೆ ಒಡೆಯುತ್ತಿರದು ತಾನು ಉಳುಮೆಯಾಗಿ. ಚಿತ್ತು ತಾನೇ ವಿಕರಿಸುತ್ತಿರದು ತಿಳಿವಡೆ ಸತ್ತು ವಿಕರಿಸುವ. ತೆರೆ ನಾವುದೆನಲಿದಂಬಿದ್ದರ್ಪೇನಾತ್ಮ ಜನ ಕೇಳು. ಹಾನಿ ತನಗಿನಿತಿಲ್ಲದೀನಿ ಕೆಳ ಜಗವಾಗಿ ತಾನೇ ತೋರುವ
ನಿರ್ವಾಚ್ಯ ಮಾಯೋಪದಾನಾಗಿರ್ಪ ಪರಮಾತ್ಮ ಅದು ತಾಮಿವರ್ತವರಿಯುವುದು ಸರ್ವಂ ಆತ್ಮೇತಿ ವಿದಿತ ವೇದಾರ್ಥ ಹರಿರಜ್ಜು ಸರ್ಪವೆಂಬುದರ ದೃಷ್ಟಾಂತ ಮುಖದಿಂದ ಇನ್ನು ಕೇಳಾವನ್ನು ತನ್ನ ನಿಜಮಂ ಬಿಡದೆ ಭಿನ್ನ ಕಟಕಾದಿ ರೂಪೆನಿಸಲದು ವಿವರ್ತಂ ನೋಡಿ ತಿಳಿಯೋದಿದನೆಲ್ಲೇ ಇಂತಾದ ಕತನಿಮ್ಮೋರಂತಿ ಜಗಂಬಂ ಬ್ರಹ್ಮದಿಂತೋರುತ್ತಿರುವುದು ಫಲ ತೆರದಿನ್ನಿದು ನೈಗ ಮಾಂತ ಸಿದ್ಧಾರ್ಥ ಪುತ್ರ ಪರಮಾರ್ಥವಲ್ಲದಿ ಪರಿಸತ್ಯದಂತರಿವ ಪರ್ಯಂತಮಿಹುದು ಜಗವೀರಾರಯ್ಯಲ ಪರಮಾತ್ಮನಲ್ಲದೆ ಎರಡುಂಟೆ. ಚಿದ್ವಿವರ್ತ ನಿರೂಪಣೆ ಸೂತ್ರ 4ಕ್ಕೆ ತ್ರಿಪೇದಿ 48. ಈ ಶ್ಲೋಕ, ಈ ಒಂದು ಸೂತ್ರದಲ್ಲಿ 17 ಶ್ಲೋಕಗಳದಾವೆ. ಆ 17 ಶ್ಲೋಕಗಳನ್ನು ಹೇಳಾಕ 2-3 ದಿವಸ ಬೇಕಾಗ್ತದೆ. ಅಂದಾಗ ಅದರ ಪೂರ್ಣ ಅರ್ಥ. ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವಯಸ್ಸೇ. ಏಕಂ ಏವ ಅದ್ವಿತೀಯ ಆತ್ಮನಲ್ಲಿ, ಆತ್ಮನನ್ನ ವರ್ಣನೆ ಮಾಡ್ತಾರೆ. ಹೆಂಗದು? ಏಕಂ ಏವ ಅದ್ವಿತೀಯ. ಏಕಂ ಅಂದ್ರ ಸ್ವಗತ ಭೇದರಹಿತ, ಏವಂ ಅಂದ್ರ ಸಜಾತೀಯ ಭೇದರಹಿತ, ಅದ್ವಿತೀಯ ಅಂದ್ರ ವಿಜಾತೀಯ ಭೇದರಹಿತ. ಏನ್ರಿ ಮತ್ತು ಶಬ್ದನ ಆದ್ವಲ್ಲ. ಒಂದು ಪುಷ್ಪ, ಒಂದು ಗಿಡದಲ್ಲಿ ಪುಷ್ಪ ಮತ್ತು ಪತ್ರ ಇವುಗಳಿಂದ ಕೂಡಿ ಗಿಡವು ಒಂದಾಗಿರುವುದರಿಂದ ಸ್ವಗತ ಭೇದ ಅನಿಸಿಕೊಳ್ಳುತ್ತದೆ. ಒಂದೇ ಗಿಡದಲ್ಲಿ ಪತ್ರ ಪುಷ್ಪ ಅಲ್ಲ, ಪುಷ್ಪ ಹಣ್ಣಲ್ಲ, ಹಣ್ಣು ಕಾಯಿ ಅಲ್ಲ, ಕಾಯಿ ಟೊಂಗೆ ಅಲ್ಲ, ಟೊಂಗೆ ಎಲೆ ಅಲ್ಲ. ಹಂಗ ಅನೇಕ ಅಂಗಾಂಗಗಳಿಂದ ಕೂಡಿದಂತಹ ಗಿಡ, ಆ ಗಿಡದಲ್ಲಿರುವ ಅನೇಕ ಅಂಗಾಂಗಗಳಿರುವಂತಹ ಭೇದದಿಂದ ಕೂಡಿದ ಅಂಗಾಂಗಗಳಿರುವುದರಿಂದ ಸ್ವಗತ ಭೇದ ಅನಿಸಿಕೊಳ್ತದೆ. ಸ್ವಗತ ಭೇದ, ತನ್ನಲ್ಲಿ ಅಂಗಾಂಗಗಳಿಂದ ಭೇದವಾಗಿರುವುದು ಸ್ವಗತ ಭೇದ. ಸ್ವಗತ ಭೇದಕ್ಕೆ ಏನಂತೇವೆ ನಾವು? ತನ್ನಲ್ಲಿರುವಂತಹ ಭೇದ. ಅದು ಎಲ್ಲಿ ಹೇಳ್ತೇವೆ ನಾವು? ಒಂದು ಗಿಡದ ಅಂಗಾಂಗಗಳಲ್ಲಿ ಹೇಳ್ತೀವಿ. ಅದಕ್ಕೆ ಏನಂತೇವೆ? ಅದು ಇಲ್ಲ. ಪರಮಾತ್ಮಗ ಹಂಗ ಅಂಗಾಂಗಗಳು ಇಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ? ಏಕಂ ಏವಂ. ಏವಂ ಅಂದ್ರ ಸಜಾತೀಯ ಭೇದರಹಿತ. ಅಂದ್ರೆ ಒಂದು ಗಿಡದಂತೆ ಇನ್ನೊಂದು ಗಿಡ ಕಾಣ್ತೇವೆ. ಹಂಗ ಒಂದು ಆತ್ಮನಂತೆ ಇನ್ನೊಂದು ಆತ್ಮ ಇಲ್ಲ, ಒಂದು ಆತ್ಮನಂತೆ ಇನ್ನೊಂದು ಆತ್ಮ ಇಲ್ಲ. ಆದ್ರಿಂದ ಸಜಾತೀಯ ಭೇದರಹಿತನಕ ಏವಂ. ಅದ್ವಿತೀಯ ವಿಜಾತೀಯ ಭೇದ, ಒಂದು ಜಾತಿಯ ಗಿಡದಿಂದ ಉಳಿದ ಜಾತಿಯ ಗಿಡಗಳಾಗಲಿ ಅಥವಾ ಕಲ್ಲು, ವಿಲಕ್ಷಣವಾಗಿ ಕಲ್ಲು ಮೊದಲಾದಗಳು ಒಂದು ಗಿಡಕ್ಕೆ ಹೇಗೆ ಭಿನ್ನವಾಗಿರುತ್ತವೆಯೋ ಹಾಗೆ ಇದು ವಿಜಾತಿಯ ಭೇದ ಅನಿಸ್ಕೋತದೆ. ಗಿಡಗಳಿಗೆ ಕಲ್ಲು ಅನ್ನೋದು ವಿಜಾತಿಯ ಭೇದ ಅನಿಸ್ಕೋತೈತೆ. ಹೆಂಗೋ ಹಂಗ ಆ ಪರಮಾತ್ಮನ ಬಿಟ್ಟು ಇನ್ನೊಂದು ವಸ್ತು ಇಲ್ಲ, ಅದ್ವಿತೀಯ. ಈ ರೀತಿಯಿಂದ 3 ಭೇದಗಳು ಇಲ್ಲದ್ದು ಪರಮಾತ್ಮ ತತ್ವ ಅದ ಅನ್ನಕ ಈ ಸಂಸ್ಕೃತ ಶಬ್ದ ಉಪಯೋಗ ಮಾಡಿದ್ರು. ಏಕಂ ಏವ ಅದ್ವಿತೀಯ ಆತ್ಮ. ಏಕಂ ಏವ ಅದ್ವಿತೀಯ ಆತ್ಮ ಅಂದಾಗ ಸ್ವಗತ ಸಜಾತೀಯ ವಿಜಾತೀಯ ಭೇದರಹಿತ ಅಂತ ತಿಳ್ಕೋಬೇಕು ಆತ್ಮೀಯರೇ. ಪತ್ರ ಪುಷ್ಪಾದಿಗಳಿಂದ ಕೂಡಿ ಗಿಡವು ಒಂದಾಗಿರುವುದರಿಂದ ಸ್ವಗತ ಭೇದ ಅನಿಸ್ಕೊಳ್ತದ.
ಗಿಡದಂತೆ ಮತ್ತೊಂದು ಗಿಡವು ತೋರುತ್ತಿರುವುದು ಸಜಾತಿಯ ಭೇದದ. ಗಿಡಕ್ಕೆ ವಿಲಕ್ಷಣವಾಗಿ ತೋರುವ ಕಲ್ಲು ಮಣ್ಣು ಮೊದಲಾದವುಗಳು ತೋರಿಕೆಯಿಂದ ವಿಜಾತಿಯ ಭೇದ ಅನಿಸಿಕೊಳ್ತದ. ಈ ಮೂರು ಭೇದ ಇಲ್ಲದ ಯಾವುದೋ ಅದು ಪರಮಾತ್ಮ ತತ್ವ, ಅದು ಆತ್ಮತತ್ವ ಅನ್ನೋದಕ್ಕೆ ಇಷ್ಟು ಮಾತು ಏಕಂ ಏವ ಅದ್ವಿತೀಯ ಆತ್ಮ. ನೋಡ್ರಿ, ಅರ್ಥ ಮಾಡಿ. ಇವನಂತ ಆತ್ಮನಲ್ಲಿ ತೋರುವಂತಹ ಪ್ರತೀತಿಯಾಗುತ್ತಿರುವಂತಹ ಈ ಲೋಕದ ರಂಜನೆ ಅಂದ್ರೆ ಸುಂದರತೆ, ಈ ಜಗತ್ತ ತೋರ್ತಾ ಇದೇನ್ರಿ, ಮತ್ ಪರಮಾತ್ಮನಲ್ಲಿ ತೋರಾಗತ್ತೈತ, ಆತ್ಮನಲ್ಲಿ ಇದು ತೋರಾಗತ್ತೈತಲ್ಲ, ಹಗ್ಗದಲ್ಲಿ ಹಾವು ತೋರಿದಂಗೆ ತೋರಾಗತ್ತೈತಲ್ಲ, ಇದು ಹೆಂಗದರಿ ಅಂದ್ರ ಇದು ಕಾಲ್ಪನಿಕ ವಯಸ್ಸೇ, ಇದು ಆರೋಪಿತ ತತ್ವ, ಇದು ಪ್ರತೀತಿ ಆಗ್ತಾ ಇದೆ, ಅಧ್ಯಾರೋಪ ಆಗಿದೆ. ಹಂಗಾರ ಈ ಜಗತ್ತು ಆರೋಪಿತ ಅದ, ಆ ಪರಮಾತ್ಮ ಹೆಂಗ ಏಕಮೇವ ಅದ್ವಿತೀಯ ಅದನಲ್ಲ, ಅವ ಹೆಂಗ ಅದನಂದ್ರ ಅನಾರೋಪಿತ ತತ್ವ. ಒಂದು ಆರೋಪಿತ ತತ್ವ, ಒಂದು ಅನಾರೋಪಿತ ತತ್ವ. ಅನಾರೋಪಿತ ತತ್ವ ಸತ್ಯವಾಗಿದೆ, ಆರೋಪಿತ ತತ್ವ ಏನದ ಮಿಥ್ಯ ಅದ ಅಂತ ಹೇಳೋರದ. 17 ಶ್ಲೋಕಗಳಿಂದ ಈ ಒಂದು ಪ್ರತಿಜ್ಞಾ ವಾಕ್ಯದ ಅರ್ಥವನ್ನ ಒಳಗ ವಿಸ್ತಾರವಾಗಿ ಮಾಡೋರು ಹೇಳೋರದ. ಯಾರು ನಿಜಗೂ ದುಂಡಣ್ಣ ಹೇಳ್ರಿ. ಸ್ವಲ್ಪ ಹೋದ್ರಿ, ಅಲ್ಲಿ ಏನೈತೆ ಅದು ಹೋದ್ರಿ, ಅಲ್ಲಿ ಏನು ಇದು ಬರ್ತದಲ್ಲ ಡಿಫಿಕಲ್ಟ್ ಇದ್ದಾಗ ನಾ ಹೇಳ. ಈಗ ಅದನ್ನ ಓದ್ತಿದ್ದ ಬಳಿಕ ಓದೋಂಗ್ ಅದಿರಿಲ್ಲ. ಅದೇಂತ ಹೇಳ್ರಿ ಬಂದ್. ಬಳಿಕ ನಾನು ಹೇಳ್ತೇನೆ ಬಿಡ. ಹೇಳ್ರಿ. ಬ್ರಹ್ಮದಲ್ಲಿ ಜಗತ್ತು ಕಲ್ಪಿತವಾಗಿರುವುದೆಂದು, ಅದರಿಂದ ಬ್ರಹ್ಮಕ್ಕೆ ಯಾವ ಹಾನಿ ಇಲ್ಲೆಂದು, ಬ್ರಹ್ಮವನ್ನು ಅರಿಯುವ ಪರ್ಯಂತರ ಜಗತ್ತು ಸತ್ಯದಂತೆ ತೋರುತ್ತದೆ ಎಂದು, ಬ್ರಹ್ಮವನ್ನು ಅರಿತ ನಂತರ ಅದು ತೋರ್ತದ, ಆದ ಇಚ್ಛೆಯಾಗಿ ತೋರ್ತತೆ ಅಂತ ಹೇಳೋರದ. ಏಕಂ ಏವ ಅದ್ವಿತೀಯ ಕ್ರಮದಿಂದ ಸ್ವಗತ ಸಜಾತಿ ವಿಜಾತಿ ಭೇದವಿಲ್ಲದ ಆತ್ಮನಲ್ಲಿ ಸಚ್ಚಿದಾನಂದ ಬ್ರಹ್ಮದಲ್ಲಿ ಈ ತೋರ್ಪ, ಈ ಪ್ರತ್ಯಕ್ಷವಾಗಿ ಕಾಣುವ ಲೋಕರಂಜನೆಯು ನಾಮರೂಪಾತ್ಮಕವಾದ ಜಗತ್ತಿನ ಪ್ರತೀತಿಯು ತೋರುವಿಕೆಯೋ ಅದು ಕಲ್ಪಿತವಾಗಿರುತ್ತದೆ, ಅದು ಕಾಲ್ಪನಿಕ ವಯಸ್ಸೇ. ತಾತ್ಪರ್ಯ ಹೇಳ್ತಾರ. ಸ್ವಗತ ಸಜಾತಿ ವಿಜಾತಿಯ ಶೂನ್ಯವಾದ ರಹಿತ ಅಂತ, ಶೂನ್ಯ ಅಂದ್ರೆ ಮತ್ತೆ ಶೂನ್ಯಕ್ಕೆ ಹೋಗಬೇಡ್ರಿ, ವಿಜಾತಿ ರಹಿತವಾದ ಬ್ರಹ್ಮದಲ್ಲಿ ಈ ತೋರುವ ವಿಚಿತ್ರ ಜಗತ್ತೆಲ್ಲವೂ ಶುಕ್ತಿ ರಜತದಂತೆ ಕಲ್ಪಿತವಾಗಿರುತ್ತದೆ. ಸಪ್ತದಲ್ಲಿ ತೋರುವ ಬೆಳ್ಳಿಯಂತೆ ಆ ಒಂದು ಸ್ವಗತ ಸಜಾತಿ ವಿಜಾತಿ ಶೂನ್ಯ ವಿಜಾತಿ ರಹಿತವಾದ ಪರಬ್ರಹ್ಮದಲ್ಲಿ ರಜತ ತೋರಿದೆ, ಕಪ್ಪೆ ಚಿಪ್ಪಿನಲ್ಲಿ ರಜತ ತೋರಿದಂತೆ ಈ ಜಗತ್ತು ತೋರ್ತಾ ಇದೆ. ಯಾಕಂದ್ರೆ ವ್ಯಾವಹಾರಿಕ ಶುಕ್ತಿಯಲ್ಲಿ ಪ್ರಾತಿಭಾಷಿಕ ರಜತವು ಅಭಾವವಾಗಿರುತ್ತದೆ. ಕಪ್ಪೆ ಚಿಪ್ಪಿ ಹೆಂಗದ ವ್ಯಾವಹಾರಿಕದನೋ ಪ್ರಾತಿಭಾಷಿಕದಲ್ಲಿ ಕಪ್ಪೆ ಚಿಪ್ಪಿ ವ್ಯವಹಾರಿಕದ ಕಪ್ಪೆ ಚಿಪ್ಪಿ ವ್ಯಾವಹಾರಿಕದ. ಅದರಲ್ಲಿ ತೋರಿದಂತ ರಜತ ಅದು ವ್ಯಾವಹಾರಿಕದನು ಪ್ರಾತಿಭಾಷಿಕದಲ್ರಿ ಪ್ರಾತಿಭಾಷಿಕ. ಆ ಪ್ರಾತಿಭಾಷಿಕ ರಜತವು ತನ್ನ ಅಭಾವದ ಅಧಿಕರಣದಲ್ಲಿ ತೋರ್ತಾ ಇದೆ. ಅಧಿಕರಣ ಯಾವುದು? ಶುಕ್ತಿ.
ಶುಕ್ತಿಯಲ್ಲಿ ರಜತೈತ್ಯನೂ ಇಲ್ಲ, ಆದ್ರೂ ತೋರಾಗತ್ತದ. ಅದಕ್ಕಂತಾರ ಅವರು ರಜತವು ತನ್ನ ಅಭಾವದ ಅಧಿಕರಣದಲ್ಲಿ ತೋರಿದ್ದರಿಂದ ಹೇಗೆ ಕಲ್ಪಿತವಾಗಿರುವುದೋ ಹಾಗೆ ಪಾರಮಾರ್ಥಿಕವಾದ ಬ್ರಹ್ಮದಲ್ಲಿ ವ್ಯಾವಹಾರಿಕವಾದ ಜಗತ್ತು ಅಭಾವವಾಗಿರುತ್ತದೆ. ಜಗತ್ತು ತನ್ನ ಅಭಾವದ ಅಧಿಕರಣದಲ್ಲಿ ತೋರಿದ್ದರಿಂದ ಇದು ಕಲ್ಪಿತವಾಗಿದೆ. ಏಕ ಏವ ಅದ್ವಿತೀಯಗಳೆಂಬ ಈ ಮೂರು ಶ್ರುತಿ ಪದಗಳು ಶ್ರುತಿಯಲ್ಲಿ ಹೇಳ್ಯಾರಿದ್ದಾನೆ. ಏಕಮೇವ ಅದ್ವಿತೀಯಂ ಬ್ರಹ್ಮ ಸದೇವ ಸೌಮ್ಯ ಇದಮಗ್ರಹಾಸಿ ಚಾಂದ್ರಗೋಪನಿಷತ್ನಲ್ಲಿ ಬರ್ತದೆ. ಏಕ ಏವ ಅದ್ವಿತೀಯ ಅಂದರೆ ಏಕಂ ಏವ ಅದ್ವಿತೀಯ. ಈ ಮೂರು ಶ್ರುತಿ ಪದಗಳಿಂದ ಕ್ರಮವಾಗಿ ಮೇಲೆ ಹೇಳಿದಂತಹ ಸ್ವಗತಾದಿ ಭೇದತ್ರಯವನ್ನು ನಿರಾಕರಿಸಲಾಗುತ್ತದೆ. ಸ್ವಗತಾದಿ ಭೇದತ್ರಯ ಆದಿ ಶಬ್ದದಿಂದ ಸ್ವಗತ ಸಜಾತೀಯ ವಿಜಾತೀಯ ಭೇದತ್ರಯವನ್ನು ಈ ಮೂರರ ಮುಪ್ಪರಿಗೆಯನ್ನು ನಿರಾಕರಿಸುತ್ತೇವೆ. ಆದ್ದರಿಂದ ತ್ರಿವಿಧ ಭೇದ ರಹಿತವಾದ್ದರಿಂದ ಬ್ರಹ್ಮವು ಸತ್ಯವೆಂದು, ತ್ರಿವಿಧ ಭೇದಗಳಿಂದ ಕೂಡಿದ ಜಗತ್ತು ಮಿಥ್ಯೆಯೆಂದು ಹೇಳಿದ್ದಾಯಿತು. ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಅಲ್ರಿ ಅಪ್ಪರ ಸಚ್ಚಿದಾನಂದ ಧರ್ಮ ಭೇದಗಳಿಂದ ಬ್ರಹ್ಮವು ಕೂಡಿರುವುದರಿಂದ ಸ್ವಗತ ಭೇದ ಉಳ್ಳದ್ದಾಗೈತಲ್ಲ. ಅಂದ್ರ ಸತ್ತು ಚಿತ್ತು ಆನಂದ ಇವು ಗುಣಗಳು ಅಂತ ಹೇಳಿ ತಿಳ್ಕೊಂಡ. ಈಗ ಹೆಂಗ ಒಂದು ಗಿಡಕ್ಕ ಫಲ ಪುಷ್ಪ ಪತ್ರ ಪುಷ್ಪಾದಿಗಳ ಹೆಂಗ ಅವಯವಗಳು ಅದಾವ, ಹಂಗ ನಿಮ್ಮ ಬ್ರಹ್ಮಗ ಅವಯವಗಳು ಅದಾವಲ್ಲ. ಯಾವ ಒಂದು ಸತ್ ಅಂತ ಅವಯವ, ಒಂದು ಚಿತ್ ಅಂತ ಅವಯವ ಅದ, ಒಂದು ಆನಂದ ಅನ್ನುವಂತ ಅವಯವ ಅದಾವ. ಇಂಥ ಅವಯವಗಳ ಧರ್ಮ ಭೇದಗಳಿಂದ ಬ್ರಹ್ಮವು ಕೂಡಿರುವುದರಿಂದ ಸ್ವಗತ ಭೇದ ಉಳ್ಳುತ್ತೈತಿ ಬ್ರಹ್ಮ. ಮತ್ ನೀವ್ಯಾಕೆ ಸ್ವಗತ ಭೇದ ಇಲ್ಲಂತೀರಿ? ಅನೇಕ ಜೀವ ಮತ್ತು ಈಶ್ವರ ಇವರುಗಳಿಂದ ಭೇದವು ಸಜಾತಿಯ ಭೇದವಾಗಿದೆ. ಆ ಒಂದು ಬ್ರಹ್ಮದಲ್ಲಿ ಅನೇಕ ಜೀವರದಾರ. ಒಬ್ಬ ಜೀವ ಇದ್ದಾನೆ, ಇನ್ನೊಬ್ಬ ಜೀವ ಇಲ್ಲ, ಅವರಲ್ಲಿ ಸಜಾತಿಯ ಭೇದ ಅದ. ಮತ್ತು ಜೀವ ಈಶ್ವರರಲ್ಲಿ ಭೇದ ಅದ, ಇದು ಕೂಡ ಸಜಾತಿಯ ಭೇದನ ಅದ. ಮತ್ತ ಚೇತನ ಐತಿ ಆತ್ಮ, ಜಡಗಳು ಅದಾವ, ಉಳಿದುದು ಮಣ್ಣು ಕಲ್ಲುಗಳು ಜಡ ಅದಾವ. ಆ ಜಡಾದಿ ಭೇದವು ಕೂಡ ವಿಜಾತಿಯ ಭೇದವಾಗಿದೆ. ಇಷ್ಟೆಲ್ಲ ಮೂರು ಭೇದಗಳು ಆತ್ಮನಲ್ಲಿ ಇದ್ದಾಗ್ಯಾದ್ರೂ ಕೂಡ ಏನ್ರಿ ಅಪ್ಪೋರ ನೀವು ಬ್ರಹ್ಮನಲ್ಲಿ ಮೂರು ಭೇದ ಇಲ್ಲ ಅಂತಿರಲ್ಲ. ಈ ರೀತಿ ತ್ರಿವಿಧ ಭೇದದಿಂದ ಬ್ರಹ್ಮವು ಕೂಡಲಿಕ್ಕೆ ಒಂದು ಹೇಗೆ? ಮೂರು ಭೇದದಿಂದ ಕೂಡಿದ ಮೂರು ಭೇದಗಳು ಇಲ್ಲ ಅಂತೀರಿ ಹ್ಯಾಂಗ್? ಬರೋಬ್ಬರಿ ಬಡ್ಡಿಗೆ ಉಪ್ಪು ಕಟ್ಟಿದ್ದಾನೆ ಇವನ್ ಪ್ರಶ್ನೆ. ಸತ್ ಅನ್ನುವಂಥದ್ದು ಭೇದದ, ಚಿತ್ತ ಅನ್ನುವಂಥದ್ದು ಭೇದದ, ಆನಂದ ಅನ್ನುವಂಥದ್ದು ಭೇದದ, ಧರ್ಮ ಭೇದಗಳಿಂದ ಕೂಡೈತಿ ಬ್ರಹ್ಮ, ಯಾಕಿಲ್ಲ? ಅದಕ್ಕ ಸ್ವಗತ ಭೇದದ, ಸಜಾತಿಯ ಭೇದದ, ವಿಜಾತಿಯ ಭೇದ. ಮತ್ತೆ ಇಂಥದಕ್ಕೆ ನೀವು ಸ್ವಗತ ಸಜಾತಿ ವಿಜಾತಿ ಭೇದವಿಲ್ಲದ ಆತ್ಮ ಅನ್ನಗತ್ತೀರಿ. ಯಾಕೆ ಹಿಂಗ ಅನ್ನಗತ್ತೀರಿ? ಪ್ರಶ್ನೆ ತಿಳಿಬೇಕ್ರಿ ಮೊದಲ. ಅಂದ್ರ ಮಜಾ ಬರ್ತದ, ರಂಗ್ ಹೇಳ್ತದ ಚರ್ಚೆ. ಹೇಳ್ತಾನ ಗುರು, ಕೇಳ್ರಿ. ಹಾಲಿನಲ್ಲಿರುವ ಶುಭ್ರತ್ವ, ಮಧುರತ್ವ, ದ್ರವತ್ವ ಇವು ಮೂರು ಹಾಲಿನ ಸ್ವರೂಪಗಳಾಗಿರುವಂತೆ ಸಚ್ಚಿದಾನಂದಗಳು ಸತ್ತು ಚಿತ್ತಾನಂದಗಳು ಬ್ರಹ್ಮದ ಸ್ವರೂಪಗಳಾಗಿವೆ, ಧರ್ಮಗಳಲ್ಲ. ನೋಡಪ್ಪ, ಧರ್ಮ ಅಂದ್ರ ಧರ್ಮಿಯನ್ನ ಆಶ್ರಯಿಸ್ಕೊಂಡು ತೋರುವಂತವಕ್ಕ ಧರ್ಮ ಅಂತಾರ. ಧರ್ಮ ಹಂಗ ಆಶ್ರಯಿಸ್ಕೊಂಡು ತೋರು ಧರ್ಮ ಅಲ್ಲಿವು ಸ್ವರೂಪ ಲಕ್ಷಣಗಳದಾವ. ಇವು ಯಾವ? ಸತ್ತು ಚಿತ್ತು ಆನಂದ. ಹೆಂಗಂದ್ರ ಹಾಲು ಹೆಂಗದಪ್ಪ ಅಂತಂದ್ರ ಶುಭ್ರದ ಬೆಳ್ಳಗದನು. ಬೆಳ್ಳಗದ ಅನ್ನುತ್ತನ ನೀನು. ಕಳ್ಳಿ ಹಾಲು ಬೆಳಗೈತಿ, ಕಳ್ಳಿ ಹಾಲು ಬೆಳಗೈತಿ, ಆದ್ರ ಮಧುರ ಇಲ್ಲ. ಈಗ ಆಕಳ ಹಾಲು ಅಂತ ತಗೊಂಡ್ವಿ ಅಂದ್ರ ಕಳ್ಳಿ ಹಾಲು ಐತಿ, ಅದು ಬೆಳಗ ಐತಿ, ಆದ್ದರಿಂದ ಅದು ಶುಭ್ರನೈತಿ. ಅಂದ್ರ ಅದು ಮಧುರ ಇಲ್ಲ. ಅಂದ್ರೆ ಒಂದಕ್ಕಿಂತ ಎರಡು ವಸ್ತುಗಳು ಅಥವಾ ಮೂರು ವಸ್ತುಗಳು
ಅಲ್ಲಿ ಬಂದಾಗ ಬೆಳ್ಳಗಿರುವಂತ ವಸ್ತುಗಳು ಬಂದಾಗ ಅಲ್ಲಿ ಏನಾಗ್ತದ ಅತಿ ವ್ಯಾಪ್ತಿ ದೋಷ ಬರ್ತದ. ಅವಾಗ ಬೆಳಗಿದ್ದೆಲ್ಲ ಹಾಲನ್ನಾಗ ಬರ್ತೈತೇನೋ? ಇಲ್ಲ. ಬೆಳಗೈತಿ, ಅದು ಕಳ್ಳಿ ಹಾಲು ಅಂತೇವಿ, ಆದ್ರ ಅದು ಶುಭ್ರ ಐತಿ, ಆದ್ರ ಮಧುರ ಇಲ್ಲ. ಶುಭ್ರನೂ ಐತಿ, ಮಧುರನೂ ಐತಿ. ಅದೇ ಆತ್ಮ ಅಂತಂದ್ರ ಅದ ಹಾಲು ಅಂದ್ರ ಕರ್ಸಕ್ರಿನೂ ಬೆಳಗೈತಿ, ಅದು ಕೂಡ ಸಿಹಿ ಐತಿ. ಅದಕ್ಕ ನೀ ಹಾಲಂತೇನು ಕರ್ಸಕ್ರಿಗೆ? ಬೇರೆ ನೀ ಹೇಳುವಂತ ಲಕ್ಷಣಗಳು ಬೇರೆ ಒಂದು ವಸ್ತುವಿನಲ್ಲಿ ಅವು ಬರ್ತಾ ಬಂದಾಗ ಅದನ್ನ ಕಡೆಯಾಕ ನಾವೇನ್ ಮಾಡ್ತೀವಿ, ಹಿಂಗ ಅನೇಕ ಶಬ್ದಗಳನ್ನು ಉಪಯೋಗ ಮಾಡಿ ಯಾವುದು ಶುಭ್ರ ಅದ, ಯಾವುದು ಮಧುರ ಅದ, ಯಾವುದು ದ್ರವ ಅದ, ಅದಕ್ಕೆ ನಾವು ಹಾಲು ಅಂತೇವಿ. ಆದ್ದರಿಂದ ನಾವು ಹೇಳುವಂತ ಹಾಲು ಬೆಳಗುನು ಇರ್ಬೇಕು, ಮಧುರನೂ ಇರ್ಬೇಕು, ಆ ನಂತರ ಅದು ದ್ರವ ಇರ್ಬೇಕು. ಕರ್ಸಕ್ರಿ ದ್ರವ ಏನು ಅಲ್ಲ. ಬರೇ ಬೆಳ್ಳಗ ಅಂದ್ರ ಬೇರೆ ಅಲ್ಲಿ ಹೋಗ್ಬೋದು ಲಕ್ಷಣ. ಬರೇ ಬೆಳ್ಳಗ ಮತ್ತು ಸಿಹಿ ಅಂದ್ವಿ ಅಂದ್ರ, ಮಧುರ ಅಂದ್ವಿ ಅಂದ್ರ ಮತ್ತೆ ಅಲ್ಲೇ ಹೋಗತಿ. ಆದ್ದರಿಂದ ನಮಗ ಆಕಳ ಹಾಲಿನಲ್ಲಿ ಹೋಗ್ಬೇಕು ನಾವ್ ಹೇಳುವ ಲಕ್ಷಣ ಅಂದಾಗ ಅತಿವ್ಯಾಪ್ತಿ ದೋಷ ಅವ್ಯಾಪ್ತಿ ದೋಷ ಕಳೀಲಿಕ್ಕೆ ನಾವು ಹೆಂಗ್ ಏನಂತ ಹೇಳೀವಿ, ಯಾವುದು ಶುಭ್ರವಾಗಿದೆಯೋ, ಯಾವುದು ಮಧುರವಾಗಿದೆಯೋ, ಯಾವುದು ದ್ರವರೂಪವಾಗಿದೆಯೋ ಅದು ಆಕಳ ಹಾಲಿನ ಸ್ವರೂಪ ಅಂತ ತಿಳ್ಕೊಂಡು ನಾವು ಹಿಂಗ ಇವನ ಶಬ್ದಗಳನ್ನ ಸ್ವರೂಪದ ಲಕ್ಷಣವಾಗಿ ಹೇಳಾಗತ್ತೆ ಹೊರತು ಧರ್ಮೀಯನ್ನ ಆಶ್ರಯಿಸಿಕೊಂಡಿದ್ದ ಧರ್ಮಗಳು ಗುಣಗಳನ್ನ ಇವಪ್ಪ ಅಂತ ಹೇಳಾಗತ್ತಿಲ್ಲ. ಸಚ್ಚಿದಾನಂದಗಳು ಇವು ಬ್ರಹ್ಮದ ಸ್ವರೂಪಗಳಾಗಿವೆ, ಇವು ಧರ್ಮಗಳಲ್ಲಪ್ಪ, ಇವು ಗುಣಗಳಲ್ಲ, ಧರ್ಮಗಳು ಅಲ್ಲ, ಗುಣಗಳು ಅಲ್ಲ. ಒಂದು ವಸ್ತುವಿನ ಆಶ್ರಯಿಸಿಕೊಂಡು ತೋರುವಂತವು ಗುಣಗಳಲ್ಲ, ಸ್ವರೂಪದ ಲಕ್ಷಣ ಅದಾವಪ್ಪ. ಆದ್ದರಿಂದ ಸ್ವಗತ ಭೇದ ಇಲ್ಲ. ಒಬ್ಬ ಸೂರ್ಯನೇ ಅನೇಕವಾಗಿ ತೋರದಂತೆ ಒಬ್ಬ ಆತ್ಮನೇ ಉಪಾಧಿಯ ಮೂಲಕ ಜೀವ ಈಶಾಗಿ ಭೇದ ತೋರಿದ್ದರಿಂದ ಸಜಾತಿಯ ಭೇದವಿಲ್ಲ, ಸಜಾತಿಯ ಭೇದನೂ ಇಲ್ಲ. ತನ್ನಲ್ಲಿ ಕಲ್ಪಿತ ಸ್ವಪ್ನ ಪ್ರಪಂಚದಿಂದ ತನಗೆ ಹೇಗೆ ವಿಜಾತಿಯ ಭೇದವಿಲ್ಲವೋ ಹಾಗೆ ಈ ಪಾರಮಾರ್ಥಿಕವಾದ ಬ್ರಹ್ಮದಲ್ಲಿ ಈ ವ್ಯಾವಹಾರಿಕ ಅಥವಾ ಪ್ರಾತಿಭಾಷಿಕ ಜಡ ಪ್ರಪಂಚ ತೋರಿದರೂ ವಿಜಾತಿಯ ಭೇದವಿಲ್ಲ. ಆದ್ದರಿಂದ ಬ್ರಹ್ಮವು ಒಂದೇ. ಮತ್ತಿಷ್ಟ ಅಂದ್ಮ್ಯಾಗ ಸಮಾಧಾನ ಆಗ್ತಾನ ನಮಗ. ಮತ್ ಬೇರೆ ಪ್ರತ್ಯೇಕ ಅಂದ್ರೆ ಅಂತ ನಮ್ಮ ಶಿಷ್ಯ ಅಂತಾನ, ಸದೇವ ಸೌಮ್ಯ ಇದಮಗ್ರ ಆಸೀತ್. ಈ ಒಂದು ವಾಕ್ಯದಲ್ಲಿ, ಶ್ರುತಿ ವಾಕ್ಯದಲ್ಲಿ ಇದಂ ಶಬ್ದದಿಂದ ತೋರಿಸಲ್ಪಟ್ಟ ಈ ಜಗತ್ತು ಪೂರ್ವದಲ್ಲಿ ಸದ್ರೂಪವಾಗಿತ್ತು ಅಂದ್ರೆ ಸತ್ಯನೊಡನೆ ಅಭಿನ್ನವಾಗಿತ್ತೆಂದು ಹೇಳಿ ಈಗ ಅದ್ವಿತೀಯ ಪದದಿಂದ ಇಲ್ಲೆಂದು ನಿರಾಕರಿಸಿದರೆ ವ್ಯಾಘಾತ ದೋಷ ಬರ್ತದಲ್ಲ. ಮೊದಲ ಇದಂ ಶಬ್ದದಿಂದ ತೋರಿಸಲ್ಪಟ್ಟಂತ ಈ ಜಗತ್ತು ಮೊದಲ ಸದ್ರೂಪವಾಗಿತ್ತುಪ. ಸೃಷ್ಟಿ ಪೂರ್ವದಲ್ಲಿ ಈ ಜಗತ್ತು ಸದ್ರೂಪ ಆಗಿತ್ತು ಅಂತ ಮೊದಲು ಹೇಳಿದ್ರಿ. ಅದು ಸತ್ಯನೊಡನೆ ಅಭಿನ್ನವಾಗಿತ್ತಂತ ಹೇಳಿದ್ರಿ. ಈಗ ಅದ್ವಿತೀಯ ಪದದಿಂದ ಇಲ್ಲೆಂದು ನಿರಾಕರಿಸಿದರೆ ವ್ಯಾಘಾತ ದೋಷ ಬರ್ತತಿಲ್ಲೋ? ಮೊದಲರ ನೀವು ಸೃಷ್ಟಿ ಈ ಜಗತ್ತನ್ನುವಂತಹದ್ದು ಜಗತ್ತಿನ ಸದೈವ ಸೌಮ್ಯ ಇದಮಗ್ರ ಆಸೀತ್ ಅನ್ನುವಂತ ವಾಕ್ಯದಾಗ ಈ ಜಗತ್ತು ಅನ್ನೋದು ಬ್ರಹ್ಮದಲ್ಲಿ ಸದ್ರೂಪವಾಗಿ ಇತ್ತು ಅಂತ ಮೊದಲು ಹೇಳಿದ್ರಿ. ಈಗೇನಂತೀರಿ? ಸತ್ಯನೊಡನೆ ಅಭಿನ್ನವಾಗಿತ್ತಂತ ಹೇಳಿ ಈಗೇನಂತೀರಿ? ಅದ್ವಿತೀಯ ಪದದಿಂದ ಇಲ್ಲೆಂದು ನಿರಾಕರಿಸಿದರೆ ಅದು ವಿಜಾತಿಯ ಭೇದ ಈ ಭೇದದಿಂದ ನೀವು ಇಲ್ಲ ಅಂತ ನಿರಾಕರಿಸಿದ್ರ ಮೊದಲು ಐತ್ ಅಂತ ಹೇಳಿದ್ರಿ, ಈಗ ಇಲ್ಲ ಅಂತ ಹೇಳಾಗತ್ತೀರಿ. ಏನ್ ಜಗತ್ತಿನ ಇದ್ದಿದ್ದು ಏನ್ ಇಲ್ಲದ್ದು? ನೀವು ವ್ಯಾಘಾತ ದೋಷ ಅಂದ್ರ ನನ್ನ ಬಾಯಿಯಲ್ಲಿ ನಾಲಿಗೆ ಇಲ್ಲ ಅನ್ನುವಂತ ದೋಷ ಬರ್ತದೆ. ವ್ಯಾಘಾತ ದೋಷ ಅಂದ್ರ ಮೊದಲು ಹೇಳಿದ ಮಾತಿಗೂ ಈಗ ಹೇಳುವ ಮಾತಿಗೂ ವಿರೋಧ ಅಂತಂದ್ರೆ ಅದು ವ್ಯಾಘಾತ ದೋಷ ಅಂತ ಕರೀತಾರೆ. ಈ ವ್ಯಾಘಾತ ದೋಷ ಆತಲ್ರಿ ಗುರುಗಳೇ ಅಂದಾಗ ಹೇಳ್ತಾನವ ಗುರು, ಸದೇವ ಸೌಮ್ಯ ಇದಮಗ್ರ ಆಸೀತ್. ಅವಧಾರಣದಿಂದ ಅಂದ್ರೆ ನಿಶ್ಚಯದಿಂದ ಸದ್ರೂಪವೇ ಇತ್ತು. ಈ ಜಗತ್ತು ಸದ್ರೂಪದಾಗ ಇತ್ತು, ಬೇರೆ ಏನು ಇಲ್ಲ ಎಂಬ ಈ ಅರ್ಥವನ್ನೇ ಹೇಳುತ್ತದೆ. ಆದರೂ ನಿನಗೆ ಬಂದ ಈ ಸಂಶಯವು ವಿಕಲ್ಪವು ಬರಬಹುದೆಂದು ತಿಳಿದು ಶ್ರುತಿಯು ಪುನಃ ಅದ್ವಿತೀಯ ಎಂಬ ಪದದಿಂದ ನಿರಾಕರಿಸಿದೆ. ಅರ್ಥವನ್ನು ದೃಢ ಮಾಡುವುದಕ್ಕಾಗಿ ಹೇಳಿದ್ದರಿಂದ ವ್ಯಾಘಾತ ದೋಷಕ್ಕೆ ಅವಕಾಶವಿಲ್ಲ. ನಾವು ಹೇಳಿದಂತ ಅರ್ಥವನ್ನ ದೃಢ ಮಾಡಕ್ ಹಿಂಗ್ ಹೇಳೇವೆ ಹೊರತು ವ್ಯಾಘಾತ ದೋಷ ಅಂತ ತಿಳ್ಕೊಬೇಡಪ್ಪ.
ಮತ್ತೆ ವಿವೇಕ ಚಿಂತಾಮಣಿಯಲ್ಲಿ ಹೇಳಿದ ಭೇದ ನಿರಾಕರಣಾಗಲಿ ಚಿತ್ತಾಂತ ಸ್ಮೃತಿ ಎಂಬ ಪ್ರಕರಣಗಳನ್ನು ಅವಲೋಕನ ಮಾಡು, ಅದು ಇದೇ ಅರ್ಥ ಅಲ್ಲಿನೂ ಉಂಟದ. ಹಿಂಗ ತದೇವ ಸೌಮ್ಯ ಇದಮಾಗ್ರ ಅಂತ ನಿಶ್ಚಯವಾಗಿ ಈ ಈ ಜಗತ್ತು ಏನಿತ್ತಪ್ಪ ಅಂತಂದ್ರ ಹುಟ್ಟುಕ್ಕಿಂತ ಮೊದಲ ಸದ್ರೂಪನ ಆಗಿ ಇತ್ತು, ಬೇರೆ ಏನು ಇದ್ದಿದ್ದಿಲ್ಲ ಅಂತ ಅರ್ಥನ ಹೇಳಾಗತ್ತೆ ಹೊರತು ನಾವೇನು ಬೇರೆ ಹೇಳಾಗತ್ತಿಲ್ಲ ಅಂದಾಗ ಮತ್ತೆ ಶಿಷ್ಯ ಪ್ರಶ್ನೆ ಮಾಡ್ತಾನ, ಅಲ್ರಿ ಅಸ್ಮಿನ್ ಗ್ರಾಮೇ ಏಕಮೇವ ದ್ವಿತೀಯೋ ರಾಜ ವರ್ತಂತೆ, ಅಸ್ಮಿನ್ ಹಿಂಗ ಒಂದ್ ಊರಾಗ ಹಿಂಗ ಒಬ್ಬ ರಾಜ ಇದ್ದ ಅಂತ ಒಂದ್ ಕಥೆ ಹೇಳ್ತೇವ್ ನಾವು. ಹೇಳಿದ್ರು ಕೂಡ ಆ ರಾಜ ಒಬ್ಬನೇ ಇದ್ದೇನ್ರಿ ಅಲ್ಲಿ? ಹಿಂಗ ಒಂದ್ ಊರಾಗ ಒಬ್ಬ ರಾಜ ಇದ್ದ ಅಂತ ಕಥೆ ಹೇಳ್ತೇವಲ್ಲ, ಅಸ್ಮಿನ್ ಗ್ರಾಮೇ ಏಕಮೇವ ದ್ವಿತೀಯೋ ರಾಜ ವರ್ತಂತೆ, ಹಿಂಗ ಒಂದ್ ಊರಾಗ ಒಬ್ಬ ರಾಜ ಇದ್ದ ಅಂತ ಕಥೆ ಹೇಳ್ತೇವಲ್ಲ, ಅವಾಗ ಅಲ್ಲಿ ರಾಜ ಒಬ್ಬನೇ ಇದ್ನೋ ಅನೇಕ ಪ್ರಜೆಗಳು ಇದ್ರು? ಮತ್ತ ಹಂಗ ಹೇಳುವಂತ ಏನರ್ಥ? ಅನ್ಯ ಪ್ರಜೆಗಳು ಹೇಗಿರುವರೋ ಹಾಗೆ ಏಕಮೇವ ಅದ್ವಿತೀಯ ಬ್ರಹ್ಮ ಎಂಬ ಸೃಷ್ಟಿ ಪೂರ್ವದಲ್ಲಿ ಒಂದು ಬ್ರಹ್ಮ ಉಂಟೆ ಎಂದು ಹೇಳಿದರೂ ಕೂಡ ವಿಜಾತಿಯ ಭೇದವೇನಾದರೂ ಇರಬಹುದು. ಹಿಂಗೆಲ್ಲ ಹೇಳಕತ್ತೀರೇನು? ನೋಡಪ್ಪ, ಹಂಗ ನೀವು ಮಾಡಕ್ ಹೋಗ್ಬೇಡ ಶಾಣ್ಯ. ಯಾಕಂದ್ರೆ ಏಕ ವಿಜ್ಞಾತೆ ಸರ್ವ ವಿಜ್ಞಾತಂ ಭವತಿ, ಒಂದು ತಿಳಿಯುತ್ತಿರಲಿಕ್ಕೆ ಸರ್ವವೂ ತಿಳಿದಂತಾಗುತ್ತದೆ ಎಂಬ ಒಂದು ಪ್ರತಿಜ್ಞೆಯನ್ನು ಮಾಡಿ ಸದೇವ ಸೌಮ್ಯ ಇದಮಗ್ರ ಆಶೀತ್ ಎಂಬ ಉಪದೇಶಕ್ಕೆ ಆರಂಭ ಮಾಡಿದ್ದಾರೆ. ಎಲ್ಲೇ? ಚಾಂದೋಗ್ಯ ಉಪನಿಷತ್. ಆದ್ದರಿಂದ ನೀನು ಹೇಳಿದ ರೀತಿ ಅರ್ಥ ಮಾಡಿದರೆ ಪ್ರತಿಜ್ಞಾ ಭಂಗವಾಗುತ್ತದೆ ಮತ್ತು ಏಕ ಜ್ಞಾನವಾಗದೆ ಅನೇಕದ ಜ್ಞಾನವಾದೀತು, ಪೂರ್ವಾಪರ ಗ್ರಂಥ ತಾತ್ಪರ್ಯಕ್ಕೂ ವಿರೋಧವಾಗ್ತದೆ. ಆದ್ದರಿಂದ ಹಾಗೆ ಅಲ್ಲ. ಬಳಿಕ ಈ ರೀತಿ ಸೂತ್ರಾರ್ಥವನ್ನು ಸೂಚಿಸಿದ ಬಳಿಕ ಶಿಷ್ಯನ ಪ್ರಶ್ನೆಯನ್ನು ಸ್ವೀಕಾರ ಮಾಡುತ್ತಾರೆ. ಕಂದ ಕೇಳಹುದೋರಿ ನಿಂದು ಮಾಡಿದ ಚೋದ್ಯ ಚಂದವಾಗಿರ್ಬೋ, ಈಗಳಿಂತಿದ ನಿನ್ನ ಸಂಧ್ಯೆಯ ಬಳಿಯಲ್ವರೆಯುಟೆನು. ಕಂದ, ಹೇ ಮಗನೇ ಕೇಳು, ಏಕಾಗ್ರ ಚಿತ್ತದಿಂದ ಆಲಿಸು. ನೀನು ಇವತ್ತು ಮಾಡಿರುವ ಈ ಚೋದ್ಯವು, ಈ ಪ್ರಶ್ನೆಯು ಬಹಳ ಯೋಗ್ಯವಾಗಿರುತ್ತದೆ. ಅದು ಅಂದವಾಗಿರ್ಬೋದು, ಮನೋಹರವಾಗಿರ್ಬೋದು. ಈಗ ತಕ್ಷಣವೇ ಈ ಪ್ರಕಾರ ಈ ನಿನ್ನ ಸಂದೇಹವು ನಾಶವಾಗುವ ಹಾಗೆ ಅಳಿಯಲ್ಲ ಹೊರೆಯುವೆನು, ತಿಳಿಸುತ್ತೇನೆ. ಲೋ ಬಾಲಕನೇ, ನೀನು ಮಾಡಿರುವ ಪ್ರಶ್ನೆಯು ಮನೋಹರವಾಗಿರುತ್ತದೆ ಅಂದರೆ ಯೋಗ್ಯವಾದ ಪ್ರಶ್ನೆಯನ್ನು ಮಾಡಿರುವಿ. ಆದ್ದರಿಂದ ನಿನ್ನ ಈ ಸಂಶಯವನ್ನು ನಾಶವಾಗುವ ಹಾಗೆ ಹೇಳುತ್ತೇನೆ. ಅಂದರೆ ಶ್ರುತಿ ಯುಕ್ತಿ ಅನುಭವಗಳಿಂದ ನೀನು ಒಳಂಬಡುವ ಹಾಗೆ, ನೀನು ಹೂ ಅನ್ನುವ ಹಾಗೆ ನಾನು ಹೇಳುತ್ತೇನೆ. ಕೇಳು, ಏಕಾಗ್ರದಿಂದ ಆಲಿಸು. ಬಹಳ ಒಳ್ಳೆ ಪ್ರಶ್ನೆ ಅದ, ಚಿತ್ತ ಕೊಟ್ಟು ಕೇಳಪ್ಪ ಅಂತ ಹೇಳ್ತೀನಿ. ಬಳಿಕ ಮುಂದೆ ಹೇಳುವ ಉತ್ತರವನ್ನು ಯಾವ ಪುರುಷನು ಅರಿಯುತ್ತಾನೋ ಅವನು ಪುರುಷಾರ್ಥವನ್ನು ಹೊಂದುತ್ತಾನೆಂದು ಹೇಳುತ್ತಾನೆ. ಈ ಪ್ರಶ್ನೆಗೆ ಉತ್ತರವನ್ನ ಯಾವ ತಿಳ್ಕೋತಾನೋ ಅವ ಪುರುಷಾರ್ಥವನ್ನು ಹೊಂದ್ತಾನಂದ್ರೆ ಮೋಕ್ಷವನ್ನು ಹೊಂದುತ್ತಾನೆ. ಪರಮ ಪುರುಷಾರ್ಥ, ಧರ್ಮಾರ್ಥ ಕಾಮ ಪುರುಷಾರ್ಥ, ಮೋಕ್ಷ ಪರಮ ಪುರುಷಾರ್ಥವನ್ನು ಹೊಂದುತ್ತಾ ಅಂದ್ರೆ ಮೋಕ್ಷವನ್ನು ಹೊಂದುತ್ತಾನೆ. ಈ ಪ್ರಶ್ನೆಗೆ ಅಪ್ಪ ಯಾವ ತಿಳಿತಾನೋ ಅವನಿಗೆ ಮೋಕ್ಷ ಆಗ್ತದಪ್ಪ, ತಿಳ್ಕೋ. ಇದನಾವನರಿದೋಡವನೊದಿದು ಸಂಸಾರ ಮನ್ನುದದಿಂದ ಪಳೆವ ಅಕಲಂಕವಾದ ನಿಜ ಪದವನಂತದನೇ ತಿಳಿಪೇಳ್ವೆ. ಯಾವಾತನು ಇದನ್ನು ಈಗ ಹೇಳುವುದನ್ನು ಅರಿದೊಡೆ ತಿಳಿದದ್ದರಾದ್ರೆ ಆತನು ಸಂಸಾರ ಜನನ ಮರಣಾದಿ ರೂಪ ಸಂಸಾರವನ್ನು ಒದೆದು ತಿರಸ್ಕರಿಸಿ ಮುದದಿಂದ ಸಂತೋಷದಿಂದ ಅಕಲಂಕವಾದ ನಿರ್ದೋಷವಾದ ನಿಜ ಪದವನ್ನು ಅಂದ್ರೆ ತನ್ನ ಸ್ವರೂಪವನ್ನು ಪಡೆಯುತ್ತಾನೆ ಅಂದ್ರೆ ಹೊಂದುತ್ತಾನೆ. ಅಂತದನೇ ಅಂತ ವಸ್ತುವನ್ನೇ ಬೇಳುತ್ತೇನೆ, ಕೇಳು ತಿಳಿ. ತಾತ್ಪರ್ಯ ಹೇಳ್ತೇನೆ ನೋಡ್ರಿ. ಈಗ ನಾವು ಹೇಳ್ತಕ್ಕಂತ ದ್ವೈತ ಅದ್ವೈತ ವಿವೇಕವನ್ನ ಯಾವನು ಚೆನ್ನಾಗಿ ತಿಳಿಯುತ್ತಾನೋ ಅವನು ಈ ಕಲ್ಪಿತ ದ್ವೈತ ಪ್ರಪಂಚವು
ಮಿಥ್ಯೆಯೆಂದು ನಿಶ್ಚಯದಿಂದ ತಿರಸ್ಕರಿಸಿ ಕಲಂಕ ರೂಪ ಭೇದದ ಅಂದ್ರೆ ಕಲಂಕ ರೂಪ ಭೇದದ ಗಂಧವಾದರೂ ಕೂಡ ಇಲ್ಲದ ಅಂದ್ರ ಕಲಂಕ ಅನ್ನುವಂತ ಭೇದ ಅನ್ನುವಂತ ಗಂಧ ಒಂದಿಷ್ಟು ಅಂಶನೂ ಇಲ್ಲದ ಹಾಗೆ ಅಭೇದ ರೂಪ ಬ್ರಹ್ಮವೇ ನಾ ತಾನೆಂಬ ಅಭೇದ ರೂಪ ಬ್ರಹ್ಮವೇ ನಾನು ಇರುತ್ತೇನೆಂಬ ಅಪರೋಕ್ಷ ಜ್ಞಾನದಿಂದ ಮೋಕ್ಷವನ್ನು ಪಡೆಯುತ್ತೇನೆ. ಅಪರೋಕ್ಷ ಜ್ಞಾನ ಅಂದ್ರ ಅಹಮಸ್ಮಿತಿ ಜ್ಞಾನಂ ಅಪರೋಕ್ಷ ಜ್ಞಾನ, ನಾನೇ ಆ ಪರಬ್ರಹ್ಮ ಇದ್ದೇನೆ ಅನ್ನುವಂತ ಜ್ಞಾನವನ್ನ ಅಪರೋಕ್ಷ ಜ್ಞಾನವನ್ನು ಪಡೆಯುತ್ತಾನೆ. ಅಂದರೆ ಅತ್ಯಂತ ದುಃಖ ನಿವೃತ್ತಿಯೇ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಹೊಂದುತ್ತಾನೆಂದು ಭಾವವು. ಮೊನ್ನೆ ವಾಕ್ಯದ ಇಂಥದೈತಂದ್ರೆ ಎಂತ ಶ್ರೇಷ್ಠ ಇರ್ಬೇಕ್ರಿ ಕವಿತಾ ರಚನೆ. ಏನೋ ಏಕಮೇವಾದ್ವಿತೀಯ ಆತ್ಮನನ್ನ ತಿಳಿದ್ ಬಿಟ್ಟಂದ್ರ ನಿನಗೆ ಮೋಕ್ಷ ಆಗ್ತದ, ಪರಮ ಪುರುಷಾರ್ಥ ಲಭಿಸ್ತದ. ಈ ಪ್ರಶ್ನೆ ನೀ ಕೇಳಿದ ಪ್ರಶ್ನೆಗೆ ಉತ್ತರ ಯಾವ ತಿಳಿತಾನೋ ಅವಾಗ ಇಲ್ಲಿಯವರೆಗೆ ಒದಗಿದಂತ ಸಂಸಾರದ ಬಂಧನ ಅಳದೋಗ್ತದ. ಎಲ್ಲಕ್ಕೂ ಮೊದಲು ಒಂದು ಬ್ರಹ್ಮವೇ ಇತ್ತೆಂದು ಈ ಪದದಿಂದ ಹೇಳುತ್ತಾರೆ. ವರಸಚ್ಚಿದಾನಂದ ಪರಿಪೂರ್ಣ ನಿತ್ಯ ನಿಜ ನಿರತಿಶಯ ನಿರ್ವೇ ಕಲ್ಪ ನಿರುಪಾದಿಯಾಗಿರ್ಬೋದೊಂದೋ ಪರಬ್ರಹ್ಮ. ವರ ಅನ್ನುವಂತ ಶಬ್ದ ಹಾಕ್ಯಾರ. ವರ ಅಂದ್ರೆ ಶ್ರೇಷ್ಠವಾದ, ಸತ್ ಅಂದ್ರ ತ್ರಿಕಾಲಬಾಧಿತವಾದ, ಚಿತ್ ಅಂದ್ರ ಅರಿವು ರೂಪವುಳ್ಳ ಅಂದ್ರೆ ಜ್ಞಾನ ಸ್ವರೂಪವುಳ್ಳ, ಆನಂದ ಅಂದ್ರ ಪರಮ ಪ್ರೇಮಾಸ್ಪದ ಸ್ವರೂಪವುಳ್ಳ, ನಿತ್ಯ ಅಂದ್ರ 4 ಅಭಾವಗಳಿಲ್ಲದ. ಯಾವ 4 ಅಭಾವಗಳರಿ? ಪ್ರಾಗಭಾವ, ಪ್ರಜ್ಞೋಸ್ವಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ. ಇವು 4 ಅಭಾವಗಳು ಇಲ್ಲದ ಪರಿಪೂರ್ಣ, 3 ಪರಿಚ್ಛೇದಗಳಿಲ್ಲದ. ದೇಶದಿಂದ ಪರಿಚ್ಛೇದ ಇಲ್ಲ, ಕಾಲದಿಂದ ಪರಿಚ್ಛೇದ ಇಲ್ಲ, ವಸ್ತುವಿನಿಂದ ಪರಿಚ್ಛೇದ ಇಲ್ಲ. ಅಂದ್ರೆ ಏನ್ರಿ? ಬರೀ ಮಾತಾಡು ತಿಳಿಲಿಲ್ಲ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಇದೆ, ಎಲ್ಲ ದೇಶದಲ್ಲಿಯೂ ಇದೆ, ಎಲ್ಲ ವಸ್ತುಗಳಲ್ಲಿಯೂ ಇದೆ. ಪರಿಪೂರ್ಣ ಅಂದ್ರೆ ಏನ್ರಿ? ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ವಸ್ತುಗಳಲ್ಲಿ ಯಾವುದು ಇದೆಯೋ ಅದನ್ನ 3 ಪರಿಚ್ಛೇದಗಳಿಲ್ಲದ. ನಿಜ ಅಂದ್ರ ಸತ್ಯವಾದ, ನಿರತಿಶಯವಾದ ಅಂದ್ರ ವ್ಯಾಪಕವುಳ್ಳ, ಅತ್ಯಧಿಕವಾದ ಅಂತ. ವ್ಯಾಪಕವುಳ್ಳ ಎಂತ ವ್ಯಾಪಕ? ಸಾಪೇಕ್ಷಿಕ ವ್ಯಾಪಕ ಅಲ್ಲ, ನಿರಪೇಕ್ಷಿಕ ವ್ಯಾಪಕವುಳ್ಳ. ನಿರ್ವಿಕಲ್ಪ, ಕಲ್ಪನೆಗಳಿಲ್ಲದ, ನಿರುಪಾದಿಯಾಗಿ, ಉಪಾದಿ ಇಲ್ಲದ್ದಾಗಿ, ಒಂದು ಅದ್ವಯವಾದ ಏಕಂ ಏವ ಅದ್ವಿತೀಯ ಪರಬ್ರಹ್ಮವು ಇರುವುದು. ತಾತ್ಪರ್ಯ ಹೇಳ್ತಾರೆ, ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ನಿಜ ನಿರತಿಶಯ ನಿರ್ವಿಕಲ್ಪ ನಿರುಪಾದಿಯಾದ ಒಂದು ಬ್ರಹ್ಮ. ಎಷ್ಟು ಹೇಳಿದ ಲಕ್ಷಣ ಇದ್ರಾಗ? ಸತ್ತು, ಚಿತ್ತು, ಆನಂದ 3, ನಿತ್ಯ 4, 5 ಪರಿಪೂರ್ಣ, 6 ನಿಜ, 7 ನಿರತಿಶಯ, 8 ನಿರ್ವಿಕಲ್ಪ, 9 ನಿರುಪಾದಿ. 9 ಶಬ್ದದಿಂದ ಒಂದು ವಸ್ತುವಿನ ಹೇಳಕತ್ತಾರಂದ್ರೆ ಅತಿವ್ಯಾಪ್ತಿ ದೋಷ ಆಗಿದ್ದು ಕಳ್ಯಾಕ ಈ ರೀತಿ ಶಬ್ದಗಳನ್ನ ಪ್ರಯೋಗ ಮಾಡ್ಯಾರ. ನಾವು ಹೇಳಬೇಕಾದಂತ ವಸ್ತು ಬ್ರಹ್ಮ ಅದು ಹೆಂಗಿರ್ಬೇಕು ಅಂದ್ರ ಅದು ಸತ್ತಿರ್ಬೇಕು, ಚಿತ್ತಿರ್ಬೇಕು, ಆನಂದ ಇರ್ಬೇಕು, ನಿತ್ಯ ಇರ್ಬೇಕು, ಪರಿಪೂರ್ಣ ಇರ್ಬೇಕು, ನಿಜ ಇರ್ಬೇಕು, ನಿರತಿಶಯ ಇರ್ಬೇಕು, ನಿರ್ವಿಕಲ್ಪ ಇರ್ಬೇಕು, ನಿರುಪಾದಿಯಾಗಿರ್ಬೇಕು. ಅಂತ ಒಂದು ಬ್ರಹ್ಮ ಸೃಷ್ಟಿ ಪೂರ್ವದಲ್ಲಿ ಇತ್ತು ಅನ್ನುವಂತ ತಿಳುವಳಿಕೆ ಕೇಳುವಂತ ಶಿಷ್ಯನ ತಲೆಯೊಳಗೆ ಹೋಗ್ಬೇಕು ಅನ್ನೋದಕ್ಕ ಈ 9 ಲಕ್ಷಣಗಳನ್ನ ಹೇಳಿ ಒಂದು ವಸ್ತುವನ್ನು ಹೇಳಕತ್ತ. ಯಾಕ? ಸತ್ ಅಂದ್ರೆ ಮತ್ ಬೇರೆದ್ರಾಗ ಅತಿವ್ಯಾಪ್ತಿ ದೋಷ ಆಗ್ತದ. ಅಲಕ್ಷದಲ್ಲಿ ಲಕ್ಷಣ ಇತ್ತಂದ್ರ ಅದಕ್ಕೆ ಅತಿವ್ಯಾಪ್ತಿ ದೋಷ ಅಂತಾರ. ಲಕ್ಷದ ಏಕದೇಶದಲ್ಲಿ ಲಕ್ಷಣ ಇತ್ತಂದ್ರ ಅವ್ಯಾಪ್ತಿ ದೋಷ ಅಂತಾರ. ಲಕ್ಷದಲ್ಲಿ ಲಕ್ಷಣ ಇಲ್ಲದಿರುವುದೇ ಅಸಂಭವ ದೋಷ ಅಂತಾರ. ನೀವು ಹೇಳುವಂತ ವಾಕ್ಯ ಈ 3 ದೋಷಗಳ ರಹಿತ ಆಗಿರ್ಬೇಕು.
ಅತಿವ್ಯಾಪ್ತಿ, ಅವ್ಯಾಪ್ತಿ ಮತ್ತು ಅಸಂಭವ ದೋಷ ರಹಿತ ಆಗಲಿ ಅಂತ ತಿಳ್ಕೊಂಡು ಈ 9 ಶಬ್ದಗಳಿಂದ ಆತ್ಮನನ್ನ ಹೇಳಾಗತ್ತಾರೆ. ಲಕ್ಷ ಕೊಟ್ಟು ಕೇಳ್ರಿ. ಪ್ರಕೃಷ್ಟ ಪ್ರಕಾಶನು ಚಂದ್ರನೆಂಬಂತೆ ಸ್ವರೂಪ ಲಕ್ಷಣದಿಂದ ಸಚ್ಚಿದಾನಂದವೇ ಬ್ರಹ್ಮವೆಂದು ಬೋಧಿಸಲ್ಪಡುತ್ತದೆ. ರಾತ್ರಿ ಹೊತ್ನಾಗ ಆಕಾಶದಾಗ ನೋಡಿದ್ರೆ ಯಾವುದು ಹೆಚ್ಚಿನ ಪ್ರಕಾಶದಿಂದ ತೋರಾಗತೈತಪ್ಪ, ಹುಣ್ಣಿಮೆ ದಿವಸ ಆ ಹೆಚ್ಚಿನ ಪ್ರಕಾಶದಿಂದ ತೋರುವಂತದ್ದೇ ಚಂದ್ರನೆಂಬಂತೆ ಸ್ವರೂಪ ಲಕ್ಷಣದಿಂದ ಸಚ್ಚಿದಾನಂದವೇ ಬ್ರಹ್ಮ ಎಂದು ಬೋಧಿಸಲ್ಪಡುತ್ತದೆ. ಸ್ವರೂಪ ಲಕ್ಷಣದಿಂದ ಹೇಳಾಗತ್ತಾರ. ಅಥವಾ ಆ ಸದ್ರೂಪಕ್ಕ ಬ್ರಹ್ಮವು ಅಂದರೆ ಕೆಲವೊಂದು ಮತವಾದಿಗಳಾದಾರ, ಅವರು ಸತ್ ಅನ್ನೋದಕ್ಕೆ ಬೇರೆದಕ್ಕೂ ಸತ್ ಅಂತಾರ. ಏನಂತಾರ ನೈಯಾಯಿಕರು? ಸತ್ತು ಜಾತಿ ಸತ್ತದ ಅಂತಾರ. ಸತ್ತ ಜಾತಿ ಸತ್ಯ ಅಂತಾರ. ಜಾತಿ ವ್ಯಕ್ತಿ ಅವ್ರು ಏನಂತಾರ ತಿಳ್ಕೊಡ್ರಿ. ನೈಯಾಯಿಕರು ಜಾತಿ ಸತ್ಯದ, ಹಂಗ ಜಾತಿ ಅಂತೆ ನಿಮ್ಮ ಬ್ರಹ್ಮ ಸತ್ಯ ಐತೇನ್ರಿ ಅಂತ ಕೇಳ್ತಾವ. ಹೆಂಗೈತ್ರಿ ಅಂದ್ರೆ ಒಬ್ಬ ಬ್ರಾಹ್ಮಣ ಅದಾನ, ಗೋವಿಂದ ಭಟ್ಟ ಅಂತ ಒಬ್ಬ ಬ್ರಾಹ್ಮಣ ಅದಾನ. ಆ ಜಾತಿ ಬ್ರಾಹ್ಮಣ ಜಾತಿಯೊಳಗ ಅವ ಬ್ರಾಹ್ಮಣ ಅಂತ ಗುರುತಿಸಿಕೊಂಡ. ಒಂದಾನೊಂದು ಕಾಲಕ್ಕ ಆಯುಷ್ಯ ತೀರಿದ ಮ್ಯಾಗ ಅವ ಭಟ್ಟ, ಯಾರು ಅವನ ಹೆಸರು ಗೋವಿಂದ ಭಟ್ಟ, ಅವ ಸತ್ತು ಹೋಗ್ತಾನೆ. ಅವ ಸತ್ತು ಹೋದ್ಮ್ಯಾಗ ಜಾತಿನೂ ಸತ್ತು ಹೋಗ್ತದೇನ್ರಿ? ಜಾತಿ ನಿತ್ಯದ. ಹಂಗ ನಿಮ್ಮ ಆತ್ಮ ನಿತ್ಯದ ಏನ್ರಿ? ಸತ್ಯ ಸತ್ಯ ನಿತ್ಯ ಅಲ್ಲ, ಸತ್ಯ ಐತೇನ್ರಿ ಅಂತ ಕೇಳ್ತಾನ ಅವ. ವ್ಯಕ್ತಿ ಇಲ್ಲಂದ್ರು ಕೂಡ ಜಾತಿ ಸತ್ಯದ, ಹಂಗೇನ್ರ ನಿಮ್ ಬ್ರಹ್ಮ ಐತೇನ್ರಿ ಅಂತ ತಿಳ್ಕೊಂಡು ನೈಯಾಯಿಕ ಸತ್ತ ಜಾತಿಗೆ ಸತ್ಯ ಅಂತಾನವ. 2 ಸತ್ಯ ಬಂದು ನೋಡ್ರಿ. ಒಂದು ಪರಬ್ರಹ್ಮ ಸತ್ಯ, ಒಂದು ತ್ರಿಕಾಲಬಾಧ್ಯವಾಗಿದ್ದು ಸತ್ಯ ಒಂದು, ಮತ್ತು ಈ ಸತ್ತ ಜಾತಿನೂ ಅದು ಸದ್ರೂಪನ ಐತಿ. ಅದಕ್ಕೆ ಅತಿವ್ಯಾಪ್ತಿ ದೋಷ ಬರ್ತದ ಅಲ್ಲೇ ಅಂತ ತಿಳ್ಕೊಂಡು ಅದಕ್ಕೆ ಏನ್ ಮಾಡ್ತಾರ? ನೋಡಪ್ಪ, ನಾವ್ ಹೇಳುದು ನೈಯಾಯಿಕರು ಹೇಳುವಂತ ಸತ್ತ ಜಾತಿಗೆ ಸದ್ರೂಪನಾಗತ್ತಿಲ್ಲ. ಯಾವುದು ಸತ್ತ ಐತಿ ಮತ್ತು ಅದು ಚಿತ್ತದ ಹೇಳ್ತಾರ. ಸಾಂಖ್ಯರು ಒಡಂಬಟ್ಟಂತ ಪ್ರಕೃತಿಯಲ್ಲಿ ಅತಿವ್ಯಾಪ್ತಿ ದೋಷ ಬರ್ತದ. ಸಾಂಖ್ಯರು ಪ್ರಕೃತಿ ಸತ್ಯ ಅಂತಾರ. ಸಾಂಖ್ಯರು ಪ್ರಕೃತಿ ಸತ್ಯ ಅಂತಾರ. ನಿಮ್ಮ ಬ್ರಹ್ಮ ಹೋಗಿ ಸತ್ತ ಬ್ರಹ್ಮ ಪ್ರಕೃತಿಯಲ್ಲಿ ಅತಿವ್ಯಾಪ್ತಿ ಆಗ್ತದೆ. 2 ವಸ್ತು ಆದವು. ಅತಿವ್ಯಾಪ್ತಿ ದೋಷ ಬರ್ತದ. ಅದರ ನಿವೃತ್ತಿಗಾಗಿ ಚಿದ್ರೂಪವನ್ ಚಿತ್ ಅನ್ನುವಂತ ಪದವನ್ನ ಪ್ರಯೋಗಿಸಿದ್ದಾರೆ. ಯಾಕಂದ್ರೆ ಸತ್ತ ಜಾತಿಗೂ ಪ್ರಕೃತಿಗೂ ಜ್ಞಾನವಿಲ್ಲ. ಈ ಸತ್ತ ಜಾತಿ ಐತಲ್ಲ, ಆ ಜಾತಿಗೂ ಜ್ಞಾನ ಇಲ್ಲ, ಪ್ರಕೃತಿಗೂ ಜ್ಞಾನ ಇಲ್ಲ. ಆದ್ರೆ ಆತ್ಮನಿಗೆ ಅರಿವದ. ಜ್ಞಾನ ಅಂದ್ರೇನು? ಅರಿವದ. ಅದಕ್ಕೆ ಅರಿವದ ಅನ್ನೋದಕ್ಕ ಚಿತ್ ಅನ್ನುವಂತ ಶಬ್ದ ಬೆಳೆಸಿ. ಸಚ್ಚಿತ್ ಅಂದ್ರೆ ಏನರ್ಥ? ಯಾವುದು ನಿರಂತರವಾಗಿ ಇರ್ತೈತೆಯೋ ಮತ್ತು ಅರಿವು ಸ್ವರೂಪವಾಗಿದೆಯೋ ಅದೇ ಸಚ್ಚಿತ್, ಅದೇ ಬ್ರಹ್ಮ ಅನ್ನಂಗ. ಇಷ್ಟಂದ್ರು ಇನ್ನೊಂದ್ ಕಡೆ ಅತಿವ್ಯಾಪ್ತಿ ಆಗ್ತದ್ರಿ. ಏನು ಎಲ್ಲಿ ಆಗ್ತೈತಿ ಸರ್? ಅತಿವ್ಯಾಪ್ತಿ ಅವ್ಯಾಪ್ತಿ ಒಂದ್ ಸ್ವಲ್ಪ ಹೇಳಿ ಸರ್ ಲಕ್ಷಣ. ಇಲ್ಲಿ ಹೇಳ್ತೇನೆ ಸಾಕ. ಇಲ್ಲಿ ಅದನ್ನ ಲಕ್ಷಣ ತಗೊಂಡು ಏನ್ ಮಾಡ್ತೀರಿ? ಪ್ರದರ್ಶನ ಮಾಡೋದೈತಲ್ಲ. ಇಲ್ಲ ಸರ್, ಒಂದು ಎಕ್ಸಾಂಪಲ್ ಉದಾಹರಣೆ ಸಹಿತ ಸರ್. ಅಲ್ಲ ಐತಿ, ಏನ್ ಹೇಳೋದು ಇಷ್ಟ ತಿಳ್ಕೊಂಡ್ರ ಹೇಳ್ರಿ ಬೇಕಾದ್ರೆ. ನಾ ಇಷ್ಟ ಈಗ ಅವೆಲ್ಲ ಏನು ಲಕ್ಷಣ ಬ್ಯಾಪಾಟಿ ಮಾಡ್ಕೊಂಡು ಹೇಳಿದ್ರ ಈಗ ಹೇಳೋದು. ಇವ್ರ ಲಕ್ಷಣ ತಿಳ್ಕೊಂಡ್ರೆ ಯಾಕ ಸರ್, ಯಾವ ಶಬ್ದ ಎಲ್ಲಿ ಅತಿವ್ಯಾಪ್ತಿ ಐತಿ, ಯಾಕೆ ಅದನ್ನ ಮತ್ತೊಂದ್ ಶಬ್ದ ಹಾಕಿರು ಅನ್ನೋದು ಗೊತ್ತಾಕ ಸರ್. ಚಿತ್ತ ಯಾಕೆ ಹಾಕಿರು, ಚಿತ್ತ ಯಾವ್ದು ಬಲ್ದ ಮತ್ತ ಆನಂದ ಯಾಕೆ ಹಾಕಿರು? ಅತಿವ್ಯಾಪ್ತಿ ಅಂದ್ರೆ ಸರ್, ಲಕ್ಷಣವು ಲಕ್ಷ್ಯ ದೇಶದಲ್ಲೇ ಸಂಪೂರ್ಣವಾಗಿದ್ದು ಅಲಕ್ಷ್ಯ ದೇಶದಲ್ಲಿಯೂ ಕೂಡ ವರ್ತಿಸುವುದು. ಉದಾಹರಣೆ, ಕೋಡುಗಳಿಂದ ಕೂಡಿದ್ದೇ ಆಕಳು, ಕೋಡುಗಳಿಂದ ಕೂಡಿದ್ದೇ ಆಕಳು ಅಂತ ಹೇಳಿದಾಗ ಅತಿವ್ಯಾಪ್ತಿ ಆಯ್ತು. ಯಾಕಂದ್ರೆ ಕೋಡ ಬ್ಯಾರೆ ಎಮ್ಮಿ ಕ್ವಾಣ ಎಲ್ಲಾ ಕೊಡ್ತಾವ. ಅತಿವ್ಯಾಪ್ತಿ ಅಂದ್ರೆ ಏನ್ರಿ? ಲಕ್ಷಣವು ಲಕ್ಷ್ಯ ದೇಶದಲ್ಲಿ ಸಂಪೂರ್ಣವಾಗಿದ್ದು ಅಲಕ್ಷ್ಯ ದೇಶದಲ್ಲಿಯೂ ಕೂಡ ವರ್ತಿಸುವುದು. ಅವ್ಯಾಪ್ತಿ ಅವ್ಯಾಪ್ತಿ ಅಂತ ಅದಕ್ಕಂತಾರೆ. ಇಲ್ಲಿ ಬಂದದ್ರೆ ಅವ್ಯಾಪ್ತಿ ಅಂತಾರೆ. ಲಕ್ಷಣವು ಲಕ್ಷ್ಯ ವಸ್ತುವಿನ ಏಕದೇಶದಲ್ಲಿರುವುದು
ಅಂದ್ರೆ ಉದಾಹರಣೆ ಕಂದು ಬಣ್ಣದ್ದೇ ಗೋವು. ಕಂದು ಬಣ್ಣದ್ದೇ ಗೋವು ಅಂತಂದ್ರ ಅತಿ ವ್ಯಾಪ್ತಿ ಆಕದ್ರಿ. ಎಲ್ಲಿ ಬ್ಯಾರೆ ಕಂದು ಬಣ್ಣದ್ದು ಕುದುರೆ ಇರ್ತದ್ರಿ, ಕುದುರೆ ಹೋಗ್ತತಿ, ಅದಕ್ಕೆ ಅಲ್ಲಿ ಅತಿ ವ್ಯಾಪ್ತಿ ಆಗ್ತದೆ, ವ್ಯಾಪ್ತಿ ಆಗ್ತದ್ರಿ, ಅವಿವ್ಯಾಪ್ತಿ. ಇನ್ನೊಂದು ಅಸಂಭವ ದೋಷ ಅಂತ ಸರ್, ಲಕ್ಷ್ಯ ದೇಶದಲ್ಲಿರದೆ ಅಲಕ್ಷ್ಯ ದೇಶದಲ್ಲಿ ವರ್ತಿಸುವುದು. ಉದಾಹರಣೆ ಒಂಟಿ ಕುರ ಉಳ್ಳದ್ದೇ ಗೋವು ಎಂದರೆ ಕುದುರೆ, ಕತ್ತಿ ಇತ್ಯಾದಿಗಳಲ್ಲಿ ಕೂಡ ಒಂದೇ ಒಳಗ ಇರುವುದು. ಆಕಳಿಗೆ ಒಂಟಿ ಕುರುಗಿನಂಗಿಲ್ಲ ಸರ್. ಅಸಂಭವ ದೋಷ ಲಕ್ಷ್ಯ ದೇಶದಲ್ಲಿರದೆ ಅಲಕ್ಷ್ಯ ದೇಶದಲ್ಲಿ ವರ್ತಿಸುವುದು. ಆಕಳ ಹೆಂಗೈತಪ್ಪ ಅಂದ್ರ ಒಂಟಿ ಕುರ ಉಳ್ಳದ್ದೇ ಅಂದ್ರ ಆಕಳಿಗೆ ಒಂಟಿ ಕುರ ಇಲ್ವೇ ಇಲ್ಲ, ಅದು ಅಸಂಭವ ದೋಷ. ದೋಷ ಸರಿ, ಈ ಮೂರು ದೋಷಗಳಿಲ್ಲದಕ್ಕ ಇಲ್ಲದಂಗ ನೀವು ಹೇಳ್ಬೇಕಾಗ್ಯದ. ಅದಕ್ಕ ಇಷ್ಟು ಶಬ್ದಗಳನ್ನು ಹೇಳಿ 9 ಲಕ್ಷಣಗಳನ್ನು ಹೇಳಕತ್ತಾರ. ಸ್ವರೂಪ ಲಕ್ಷಣಗಳು ಇವು ಹೊರತು ಇವು ಗುಣಗಳಲ್ಲ, ಇವು ಧರ್ಮಗಳಲ್ಲ ಅಂತ ಹೇಳಕತ್ತಾರ. ಪ್ರಕೃತಿಗೂ ಜ್ಞಾನ ಇಲ್ಲ. ಮತ್ತ ಇನ್ನೊಂದ್ ಯಾವ್ದ್ರಿಪ್ಪ, ಯಾವ್ದು ಅವ್ರು ಹೇಳಿದ್ರು, ನೈಯಾಯಿಕರು ಹೇಳಿದಂತ ಸತ್ತ ಜಾತಿಗೂ ಜ್ಞಾನ ಇಲ್ಲ. ಆದ್ರ ಆತ್ಮನಿಗೆ ಅದು ಸತ್ತು ಅದ, ಅದು ಚಿತ್ತನು ಅದ ಅಂತ ತಿಳ್ಕೊಂಡು ಇದು ಭೇದ ಮಾಡಿ ಹೇಳಿದ್ರು. ಅವು ಜಡ ಅದಾವ, ಇದು ಚೇತನ ಐತಿ ಅಂತ ಹೇಳಿದ್ರು. ಚಿತ್ತ ಬ್ರಹ್ಮವು ಅಂದ್ರೆ ವಿಜ್ಞಾನವಾದಿ ಬುದ್ಧಿಗೆ ಆತ್ಮ ಅಂತನ. ಈ ಬೌದ್ಧ ಧರ್ಮದವ ಏನಂತಾನ, ಚಿತ್ತು ಬ್ರಹ್ಮವು ಅಂತಂದ್ರ ವಿಜ್ಞಾನವಾದಿ ಬುದ್ಧಿಗೆ ಆತ್ಮ ಅಂತಂದ್ರ ಅದರಲ್ಲಿ ಬ್ರಹ್ಮ ಲಕ್ಷಣವು ಬುದ್ಧಿಯಲ್ಲಿ ಹೋಗುವುದರಿಂದ ಅತಿ ವ್ಯಾಪ್ತಿ ದೋಷ ಬರ್ತದೆ. ಅದರ ನಿವೃತ್ತಿಗಾಗಿ ಆನಂದ ಎಂಬ ಪದವನ್ನು ಹೇಳಿದ್ದಾರೆ. ಯಾಕಂದ್ರೆ ಬುದ್ಧಿಯು ಕ್ಷಣಿಕವಾಗಿ ಚಂಚಲವಾಗಿ ವಿಕ್ಷೇಪ ರೂಪ ದುಃಖಕ್ಕೆ ಕಾರಣವಾಗಿದೆ, ಅದು ಆನಂದ ಸ್ವರೂಪ ಅಲ್ಲ. ಆದ್ದರಿಂದ ಸಚ್ಚಿತ್ ಆನಂದ ಎಂಬ 3 ಪದಗಳನ್ನು ಬಳಸಿ ಇರುವಂತ ಏಕಮೇವ ದ್ವಿತೀಯ ಬ್ರಹ್ಮನನ್ನ ವರ್ಣನೆ ಮಾಡಕತ್ತಾರ. ಆದ್ದರಿಂದ ಅದು ಆನಂದ ರೂಪವಲ್ಲ. ಆದ್ದರಿಂದ ಅದು ಬ್ರಹ್ಮ ರೂಪವಲ್ಲ. ಯಾವುದು? ಬುದ್ಧಿ ಬ್ರಹ್ಮ ರೂಪ ಅಲ್ಲ. ಇನ್ನ ಆನಂದವೇ ಬ್ರಹ್ಮವೆಂದು ಹೇಳಿದರೆ ಆನಂದ ಎಲ್ಲೈತಿ ಅದ ಬ್ರಹ್ಮಪ್ಪ ಅಂತ ಇಷ್ಟ ಹೇಳಿಬಿಟ್ರಂದ್ರ, ಲೌಕಿಕರಿಗೆ ಆನಂದ ಎಲ್ಲಿ ತೋರ್ತದ ಅಂದ್ರ ವಿಷಯಾನಂದದಲ್ಲಿ ತೋರ್ತದ. ಆ ವಿಷಯಾನಂದದಲ್ಲಿ ಅತಿ ವ್ಯಾಪ್ತಿ ಆಗುವುದರಿಂದ ಅದರ ನಿವೃತ್ತಿಗಾಗಿ ನಿತ್ಯ ಎಂಬ ಪದವನ್ನು ಹಾಕಿದ್ದಾರೆ. ವಿಷಯಾನಂದ ನಿತ್ಯ ಇಲ್ಲ, ಅದು ಅನಿತ್ಯವಾಗಿರುತ್ತದೆ. ನಿತ್ಯವಾದದ್ದೇ ಬ್ರಹ್ಮವೆಂದು ಹೇಳಿದರೆ ಕಾಲ ದಿಕ್ಕುಗಳಿಗೆ ನಿತ್ಯವೆಂದು ನೈಯಾಯಿಕರು ಒಪ್ಪುತ್ತಾರೆ. ಆ ಕಾಲ ದಿಕ್ಕುಗಳಲ್ಲಿ ಅತಿ ವ್ಯಾಪ್ತಿ ಬರುತ್ತದೆ, ಅದರ ನಿವೃತ್ತಿಗಾಗಿ ಪರಿಪೂರ್ಣ ಎಂಬ ಪದವನ್ನು ಹೇಳಿದ್ದಾರೆ. ಯಾಕಂದ್ರೆ ಆ ಕಾಲ ದಿಕ್ಕಾದಿಗಳು ವೇದಾಂತ ರೀತಿ ಪರಿಚ್ಛಿನ್ನಗಳಾಗಿವೆ. ಕಾಲ ದಿಕ್ಕುಗಳು ಕೂಡ ಕಲ್ಪಿತದವು, ಆಮೇಲೆ ಅವು ಪರಿಚ್ಛಿನ್ನದವ, ಆ ನಂತರ ಅವು ಕೂಡ ಸಾಪೇಕ್ಷಿಕದವ. ಪರಿಪೂರ್ಣವಾದದ್ದೇ ಬ್ರಹ್ಮವು ಅಂದರೆ ಆಕಾಶವಾದರೂ ಪೂರ್ಣದ ಅತಿ ವ್ಯಾಪ್ತಿ ಆಕಾಶದಲ್ಲಿ ಆಗ್ತದ, ಅದರ ಅತಿ ವ್ಯಾಪ್ತಿ ಬರ್ತದ. ಅದನ್ನು ಕಳೆಯುವುದಕ್ಕಾಗಿ ನಿಜ ನಿರತಿಶಯ ಅಂದರೆ ಯಥಾರ್ಥವಾಗಿಯೂ ಇರಬೇಕು, ಎಲ್ಲಕ್ಕೂ ಮೇಲಾದ ವ್ಯಾಪಕವಾಗಿರುವುದೇ ಬ್ರಹ್ಮವೆಂದು ಹೇಳಿದ್ದಾರೆ. ಯಾಕಂದ್ರೆ ಆಕಾಶದಲ್ಲಿ ಸಾತಿಶಯ ವ್ಯಾಪಕತ್ವ ಉಂಟು, ಬ್ರಹ್ಮವು ನಿರತಿಶಯ ವ್ಯಾಪಕ ಅಂತ ತಿಳ್ಕೊಂಡು ನಿರತಿಶಯ ಬ್ರಹ್ಮವಂತ ಹೇಳಿದರು. ನಿರತಿಶಯವೇ ಬ್ರಹ್ಮವೆಂದು ಹೇಳಿದರೆ ಕಾರ್ಯಕ್ಕಿಂತಲೂ ಕಾರಣವಾದ ಮಾಯೆಯು ಅದು ನಿರತಿಶಯ ಅಂದರೆ ಅದು ವ್ಯಾಪಕವಾಗಿದೆ. ಆಕಾಶಕ್ಕಿಂತಲೂ ವ್ಯಾಪಕ ಯಾವುದರಿ? ಮಾಯೆ ವ್ಯಾಪಕದ. ಆದ್ದರಿಂದ ಮಾಯೆಯಲ್ಲಿ ಅತಿ ವ್ಯಾಪ್ತಿ ದೋಷ ಬರ್ತದ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು, ಮಾಯೆಯಲ್ಲಿ ಅತಿ ವ್ಯಾಪ್ತಿ ಬರುತ್ತದೆ, ಅದರ ದಶೆಯಿಂದ ನಿರ್ವಿಕಲ್ಪ ಎಂಬ ಪದವನ್ನು ಹಾಕಿದ್ದಾರೆ. ಮಾಯೆಯು ಕಾರ್ಯಕ್ಕಿಂತಲೂ ನಿರತಿಶಯವಾಗಿದ್ದರೂ ಕೂಡ ಅದು ಅನೇಕ ವಿಕಲ್ಪ ರೂಪ ಜ್ಞಾನಗಳಿಂದ ಕೂಡಿಕೊಂಡಿರುತ್ತದೆ. ಬ್ರಹ್ಮವು ನಿರ್ವಿಕಲ್ಪವಾಗಿದೆ, ಆದ್ದರಿಂದ ಅತಿ ವ್ಯಾಪ್ತಿ ದೋಷವಿಲ್ಲ. ಇಲ್ಲ ನಿರ್ವಿಕಲ್ಪವೇ ಬ್ರಹ್ಮವೆಂದು ಹೇಳಿದರೆ ಒಬ್ಬನೊಬ್ಬ ಹಠಯೋಗಿಯು ನಿರ್ವಿಕಲ್ಪಕ ಸಮಾಧಿಯಲ್ಲಿ ಇರುತ್ತಾನೆ, ಅವನಲ್ಲಿ ಅತಿ ವ್ಯಾಪ್ತಿ ಬರುತ್ತದೆ. ಅದರ ನಿವೃತ್ತಿಗಾಗಿ ನಿರುಪಾಧಿಕ ಅನ್ನುವಂಥ ಶಬ್ದವನ್ನ ಬಳಸಿದ್ದಾರೆ. ಯಾಕಂದ್ರೆ ಹಠಯೋಗಿಯು ನಿರ್ವಿಕಲ್ಪಕ ಸಮಾಧಿಯಲ್ಲಿ ಇದ್ರೂ ಕೂಡ ಅವ ಅವಿದ್ಯಾ ಮತ್ತು ಅಂತಃಕರಣ ಉಪಾಧಿಯಿಂದ ಅವ ಇನ್ನ ಬಿಡುಗಡೆ ಆಗಿಲ್ಲ. ಅವಾಗ ಇನ್ನ ಉಪಾಧಿ, ಅವ ನಿರುಪಾಧಿ ಆಗಿಲ್ಲ, ಇನ್ನ ಅವ ಉಪಾಧಿ ಉಳ್ಳವನ. ಆದ್ದರಿಂದ ನಿರುಪಾಧಿ ಅನ್ನುವಂಥ ಶಬ್ದವನ್ನ ಹಾಕಿ ಅದರಿಂದ ಆ ಅತಿ ವ್ಯಾಪ್ತಿ ದೋಷವನ್ನು ಕಳೆದು. ಬ್ರಹ್ಮವು ನಿರುಪಾಧಿಕವಾಗಿದೆ ಅಂತಂದ್ರ ಸ್ವಯಂ ಪ್ರಕಾಶವಾಗಿ ತನ್ನ ಮಹಿಮೆಯಲ್ಲಿ ತಾನು ಉಂಟು.
ಆತ್ಮವಾ ಇದಮೇವ ಅಗ್ರೆ ಆಸೀತ್. ಸೃಷ್ಟಿ ಪೂರ್ವದಲ್ಲಿ ಇಂಥ ಒಂದು ಬ್ರಹ್ಮವೇ ಇತ್ತು, ಬೇರೆ ಏನೂ ಇಲ್ಲವೆಂದು ಎಲ್ಲ ಎಂಬ ಬಗ್ಗೆ ಅನೇಕ ಶ್ರುತಿಗಳು ಉಂಟು. ಇದಕ್ಕೆ ಅನುಭವವೇನೆಂದರೆ ಸ್ವಪ್ನ ಜಾಗೃತ ಅವಸ್ಥೆಗಳಿಗಿಂತಲೂ ಪೂರ್ವ ಸುಷುಪ್ತಿಯಲ್ಲಿ ಸಚ್ಚಿದಾನಂದ ರೂಪ ಆತ್ಮನು ತಾನೊಬ್ಬನೇ ಹೇಗಿರುವನು ಹಾಗೆಂದು ತಿಳಿಯತಕ್ಕದ್ದು. ನೋಡ್ರಿ, ಜಾಗ್ರತ ಮತ್ತು ಸ್ವಪ್ನದಲ್ಲಿ ಸೃಷ್ಟಿ ಐತಿ, ಸುಷುಪ್ತಿಯಲ್ಲಿ ಸೃಷ್ಟಿ ಇಲ್ಲ. ಆ ಸೃಷ್ಟಿ ಇಲ್ಲ ಅಂದ್ರೆ ಹೆಂಗ ನಾವು ಸುಷುಪ್ತಿಯೊಳಗೆ ಅದೇವೋ ಹಂಗ ಏಕಮೇವ ಅದ್ವಿತೀಯ ಬ್ರಹ್ಮವನ್ನ ಇತ್ತು ಅನ್ನುವಂಥದ್ದು ಹೇಳುವ ತಾತ್ಪರ್ಯ ಐತಿ. ಇಷ್ಟೆಲ್ಲ 9 ಲಕ್ಷಣಗಳಿಂದ ಇರುವಂತ ಒಂದು ಆತ್ಮಗೆ ನಾವು ಇಷ್ಟು ಲಕ್ಷಣವನ್ನ ಕೊಟ್ವಿ. ಅತಿವ್ಯಾಪ್ತಿ ದೋಷವನ್ನ, ಅವ್ಯಾಪ್ತಿ ದೋಷವನ್ನ, ಅಸಂಭವ ದೋಷವನ್ನ ಕಳೆಯಲಿಕ್ಕೆ ಈ ರೀತಿ ವ್ಯಾಖ್ಯೆಯನ್ನ ಮಾಡಿದರು. ಬಳಿಕ ಮುಕ್ತ ಬ್ರಹ್ಮದ ಸಾಮಾನ್ಯವಾದ ಸತ್ತೆಯನ್ನು ಆಶ್ರಯ ಮಾಡಿಕೊಂಡು ಅನಿರ್ವಿಚೀಯನೀಯವಾದ ಅವಿದ್ಯೆಯು ಉಂಟು ಎಂಬುದನ್ನು ಹೇಳುತ್ತಾರೆ. ಲಕ್ಷ್ಮಣ್ ಕೇಳ್ರಿ, ಅವಿದ್ಯೆ, ಮಾಯೆ, 40 ವರ್ಷ 50 ವರ್ಷ ಶಾಸ್ತ್ರ ಕೇಳ್ತಾರೆ, ಮಾಯ ಅಂದ್ರೆ ಗೊತ್ತಿರಂಗಿಲ್ಲ, ದಾಟದಂತೂ ಅಂತೂ ಇರೋದು ಮಾತು. ಅದಕ್ಕೆ ಈ ಒಂದು ಬ್ರಹ್ಮದ ಸತ್ತೆಯನ್ನ ಆಶ್ರಯ ಮಾಡಿಕೊಂಡು ಪರತಂತ್ರವಾಗಿರುವಂತಹದ್ದು, ಅನಿರ್ವಚನೀಯವಾದಂತು, ವಚಿಸ್ಲಿಕ್ಕೆ ಬಾರದೇ ಇರುವಂತ ಅವಿದ್ಯೆ ಉಂಟು ಎಂಬುದನ್ನು ಹೇಳ್ತಾರ. ಆ ಒಂದು ಪದ್ಯವನ್ನ ನೋಡ್ರಿ. ಉಂಟೆನಿಸದ, ಇಲ್ಲೆನಿಸದ, ಉಂಟಿಲ್ಲೆನಿಸದ. 9:23. ಉಂಟೆನಿಸದ ಅಖಿಳ ಕಂಟಕದ ಬೀಜವೆನೆಪ ಅನಾದಿ ಅವಿದ್ಯೆ ಉಂಟಾತ್ಮ ಸತ್ತೆಯೊಳಗೂಡಿ. ಅನೇಕ ಮತ್ತಿದೆ, ಬಹಳ ಹೇಳೋರ್ದಾರ. ಇದನ್ನ ಸಂಕ್ಷಿಪ್ತ ಹೇಳ್ಬಿಡ್ತೇನೆ, ಟೀಕಾ ಅಷ್ಟೇ ಹೇಳ್ತೇನೆ. ಉಂಟೆನಿಸದ ಅಂದ್ರ ಸತ್ತಲ್ಲದ, ಇಲ್ಲೆನಿಸದ ಅಂದ್ರ ಅಸತ್ತೆನಿಸದ, ಉಂಟಿಲ್ಲೆನಿಸದ ಅಂದ್ರ ಸತ್ತು ಮತ್ತು ಅಸತ್ತು ಎಂದು ಹೇಳಲಿಕ್ಕೆ ಬಾರದ. ಅಖಿಳ ಅಂದ್ರ ಸಮಸ್ತ, ಕಂಟಕದ ಅಂದ್ರ ಮುಳ್ಳಿನ ಸದೃಶ ಕಾರ್ಯರೂಪ ಜಗತ್ತಿಗೆ, ಬೀಜವೆನಿಪ ಕಾರಣವೆಂದು ಹೇಳಿಸಿಕೊಳ್ಳುವ, ಅನಾದಿ ಅಂದ್ರ ಉತ್ಪತ್ತಿ ಇಲ್ಲದ, ಅವಿದ್ಯೆ ಅಂದ್ರ ಅಜ್ಞಾನವು, ಆತ್ಮಸತ್ತೆಯೊಳಗೂಡಿ ಅಂದ್ರ ಆತ್ಮನ ಸಾಮಾನ್ಯ ರೂಪ ಸತ್ತಿನಿಂದ ಕೂಡಿಕೊಂಡು ಉಂಟು ಇರುವುದು ಅಂತ ಹೇಳ್ತಾರ. ಆ ಒಂದು ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ. ಅಲ್ಲಿಗೆ ಇವತ್ತಿನ ಈ ವಾಕುಪ ಸೇವೆಯನ್ನ ಆ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.